ಸೊ ವೀಕ್ಷಕರೇ ನೋಡಿ ಸರ್, ಹಾಕಿ ಬ್ರ್ಯಾಂಡೆಡ್ ವೆಹಿಕಲ್ಗಳು ಮೈ ಬ್ಯಾಟ್ರಿ ಟೆಕ್ಕಲ್ಲಿ ಬೆಸ್ಟ್ ಪ್ರೈಸಲ್ಲಿ ಸಿಗ್ತಾ ಇರಬೇಕಾದ್ರೆ ಈ ಚೀಪ್ ವೆಹಿಕಲ್ಗಳನ್ನು ಯಾಕೆ ತಗೊಂತೀರಾ? ಮೈ ಬ್ಯಾಟ್ರಿ ಟೆಕ್ಕಲ್ಲಿ ನಿಮಗೆ ಬ್ರ್ಯಾಂಡೆಡ್ ವೆಹಿಕಲ್ಗಳು ಅತಿ ಕಡಿಮೆ ಬೆಲೆಗೆ ಅಂದರೆ 50%ಗಿಂತನೂ ಕೂಡ ಕಮ್ಮಿ ಬೆಲೆಯಲ್ಲಿ ಸಿಗುತ್ತೆ. ಅಷ್ಟೇ ಅಲ್ಲದೆ ಸರ್ವಿಸು, ಸ್ಪೇರ್ಸು, ಪಾರ್ಟ್ಸು ಕೂಡ ಅವೈಲೇಬಲ್ ಇದೆ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೂರ ಬಂದಿನ ಒಂದು ಹೊಸ ಜೊತೆ ಒಂದು ಪ್ರೀ ಓನ್ಡ್ ಎಲೆಕ್ಟ್ರಿಕಲ್ ವೆಹಿಕಲ್ ಜೊತೆ. ಪ್ರೀ ಓನ್ಡ್ ಪೆಟ್ರೋಲ್ ವೆಹಿಕಲ್ ಕೇಳಿದ್ದೀರಾ, ಪ್ರೀ ಓನ್ಡ್ ಕಾರ್ಸ್ ಕೇಳಿದ್ದೀರಾ, ಇದೇನು ಗುರು ಪ್ರೀ ಓನ್ಡ್ ಎಲೆಕ್ಟ್ರಿಕಲ್ ವೆಹಿಕಲ್ ತೊಗೊಂಬಂದಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ವೀಕ್ಷಕರೇ, ಇದನ್ನು ನಮಗೆ ಪರಿಚಯ ಮಾಡ್ಕೊಡ್ತಾ ಇರೋಂಥವ್ರು ಮೈ ಬ್ಯಾಟ್ರಿ ಟೆಕ್ ಅವರು. ಹೌದು, ಕರ್ನಾಟಕದಲ್ಲೇ ಮೊದಲ ಬಾರಿಗೆ ಅಂತ ಹೇಳ್ಬೋದು ಬೆಸ್ಟ್ ಕ್ವಾಲಿಟಿ ಎಲೆಕ್ಟ್ರಿಕಲ್ ವೆಹಿಕಲ್ಗಳು ಪ್ರೀ ಓನ್ಡಾಗಿ ಸಿಗ್ತಾ ಇದೆ. ಬಟ್ ಪ್ರೀ ಓನ್ಡ್ ಅಂತ ಬಂದಾಗ ಕ್ವಾಲಿಟಿ ಯಾವ ಥರ ಇರುತ್ತೆ, ಕಂಡೀಷನ್ಸ್ ಯಾವ ಥರ ಇರುತ್ತೆ, ಜೊತೆಯಲ್ಲಿ ನಾಳೆ ದಿನ ಸರ್ವಿಸ್ ಬೇಕಲ್ವಾ, ಸರ್ವಿಸ್ ಹಿಂಗೆ ಕೊಡ್ತೀರಾ, ಇವೆಲ್ಲವನ್ನೂ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಪುನೀತ್ ಸರ್ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ಬನ್ನಿ ಸರ್. ನಮಸ್ಕಾರ. ನಮಸ್ತೆ ಸರ್. ಚೆನ್ನಾಗಿದ್ದೀರಾ? ಆರಾಮ್, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸಂಕ್ರಾಂತಿ ಆರ್ಥಿಕ ಶುಭಾಶಯಗಳು. ಸರ್, ಈಗ ಮೊದಲನೇದಾಗಿ ಪ್ರೀ ಓನ್ಡ್ ಕಾರ್ ಕೇಳಿದ್ದೀನಿ, ಬೈಕ್ ಕೇಳಿದ್ದೀನಿ. ಬೈಕು ರೇರ್ ಆ್ಯಕ್ಚುಲಿ, ಓಕೆನಾ? ಸೊ ನೀವು ಎಲೆಕ್ಟ್ರಿಕಲ್ ವೆಹಿಕಲ್ಗಳನ್ನು ಪ್ರೀ ಓನ್ಡ್ ಅಂತ ತೊಗೊಂಬಂದಿದ್ದೀರಾ. ಫಸ್ಟ್ ಡೆಫಿನಿಷನ್ ಕೊಡಿ, ಏನು ಪ್ರೀ ಓನ್ಡ್ ಅಂದರೆ ಏನು? ಸರ್, ಆ್ಯಕ್ಚುಲಿ ಏನಾಗುತ್ತೆ, ನಮ್ಮಲ್ಲಿ ಪ್ರೀ ಓನ್ಡ್ ಅಂತ ಹೇಳಿದ್ರೆ, ಇವಾಗ ನೀವು ಪೆಟ್ರೋಲ್ ವೆಹಿಕಲ್ಸ್ ಎಲ್ಲ ನೋಡಿದ್ರಿ, ಫಸ್ಟ್ ಓನರ್ಸ್ ಪರ್ಚೇಸ್ ಮಾಡಿರ್ತಾರೆ, ಆಲ್ರೆಡಿ ಸೆಕೆಂಡ್ ಓನರ್ಸ್ ಕಾರ್ಸ್ ಅಶ್ಯೂರ್ಡ್. ಈಗ ನೀವು ಮಾರುತಿ ತೊಗೊಂಡ್ರೆ ಮಾರುತಿ ಸುಜುಕಿ ಅಶ್ಯೂರ್ಡ್ ಪ್ರೀ ಓನ್ಡ್ ವೆಹಿಕಲ್ಸ್ ಅಂತ ಇರುತ್ತೆ. ಫಸ್ಟ್ ಓನರ್ಸ್ ತೊಗೊಂಡಿರ್ತಾರೆ, ಅಥವಾ ಕೆಲವೊಂದು ಕಡೆ ಬ್ಯಾಂಕ್ EMI ಕಟ್ಟಿರಲ್ಲ, ಬ್ಯಾಂಕ್ EMI ಸೀಸ್ ವೆಹಿಕಲ್ಸ್ ಇರ್ತವೆ, ಅಥವಾ ಕಸ್ಟಮರ್ ಎಕ್ಸ್ಚೇಂಜ್ಗೆ ಹೋಗ್ತಾರೆ, ಅಪ್ಗ್ರೇಡ್ಗೆ ಹೋಗ್ತಾರೆ. ಆ ಥರ ವೆಹಿಕಲ್ಸ್ನ ಸೆಲೆಕ್ಟೆಡ್ ಆಗಿ ಸರ್ವಿಸ್ ಮಾಡಿ ಅಶ್ಯೂರ್ಡ್ ಪ್ರೀ ಓನ್ಡ್ ಅಂತ ಹೇಳಿದ್ರೆ ಕಂಪ್ಲೀಟ್ಲಿ ಅಶ್ಯೂರ್ಡ್ ಫಸ್ಟ್ ವೆಹಿಕಲ್ನ ಸೆಕೆಂಡ್ ಓನರ್ ವೆಹಿಕಲ್ಸ್ನ ನಾವು ಮಾಡ್ಕೊಡ್ತೀವಿ. ನೀವು ಮಾಡ್ಕೊಡ್ತೀರಾ? ಸರ್, ವಾಟ್ ಅಬೌಟ್ ಕಂಡೀಷನ್? ಸರ್, ತುಂಬ ಜನ ಅನ್ಕೋಬಹುದು ಪ್ರೀ ಓನ್ಡ್ ಗುರು ಎಲೆಕ್ಟ್ರಿಕಲ್ ವೆಹಿಕಲ್ ನಮಗೆ ಬರ್ತಾ ಇಲ್ಲ, ಕಂಡೀಷನ್ ಹೆಂಗಿರುತ್ತೋ ಏನೋ. ಇದಕ್ಕೆ ಏನು ಅಶ್ಯೂರೆನ್ಸ್ ಕೊಡ್ತೀರಾ ಸರ್ ನೀವು? ಖಂಡಿತ. ಈಗ ಕೆಲವ್ರಿಗಂತೂ ಹೊಸ ಗಾಡಿಗಳು ತೊಗೊಂಡು ಅದರಲ್ಲೇ ಸರ್ವಿಸ್ ಸಿಗ್ತಾರಲ್ಲ, ಪ್ರೀ ಓನ್ಡ್ ವೆಹಿಕಲ್ಸ್ ಅಂದ್ರೆ ಹೇಗೆ ಅಂತ ಅದರಲ್ಲೂ ಭಯ ಇರುತ್ತೆ. ಬಟ್ ನಮ್ದೇ ಕಂಪ್ಲೀಟ್ ಸರ್ವಿಸ್ ಇರೋದ್ರಿಂದ ನಿಮ್ಗೆ ಕಂಪ್ನಿ ಕಡೆಯಿಂದ ಏನು ವಾರಂಟಿ ಸಿಗುತ್ತೆ ಅದೇ ತರ ಅಶ್ಯೂರೆನ್ಸ್ ಮತ್ತೆ ವಾರಂಟಿ ಸರ್ವಿಸ್ ನಮ್ಮ ಕಡೆಯಿಂದನೇ ಕೊಡ್ತೀವಿ. ಸರ್ವಿಸ್ ಬಗ್ಗೆ ಖಂಡಿತ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀವಿ, ಒಳಗಡೆ ಯಾವ್ಯಾವ ರೀತಿ ಇದೆ ಸರ್ವಿಸು, ಏನೇನು ಸರ್ವಿಸ್ ಸಿಗುತ್ತೆ ಎಲ್ಲಾನು ಕೂಡ ನಾನು ಡೀಟೇಲ್ಸ್. ಆ ಕೆಪಾಸಿಟಿ ನಿಮ್ಮ ಹತ್ರ ಇದೆಯಾ? 100%. ಟೀಮು 100%. ಆಕ್ಸೆಸರೀಸು ನಿಮ್ಗೆ ಯಾವುದೇ ರೀತಿ ಕಂಡೀಷನ್ ವೆಹಿಕಲ್ ನೀವು ಸುಮಾರು ಮುಂಚೆ ವಿಡಿಯೋಗಳಲ್ಲೂ ನೋಡಿದ್ವಿ, ಯಾವುದೇ ರೀತಿ ಕಂಡೀಷನ್ ವೆಹಿಕಲ್ಸ್ ಕೂಡ ತಂದ್ರು ಕೂಡ ನಾವು ಅದನ್ನ ರೀಫರ್ಬ್ ಮಾಡಿ ಒಳ್ಳೆ ಕಂಡೀಷನ್ ಅಲ್ಲಿ ಮಾಡ್ಕೊಡ್ತೀವಿ. ಕಂಡೀಷನ್ ನಿಮ್ಗೆ ಎಂತ ಕಂಡೀಷನ್ ಅಲ್ಲೇ ಆಗಲಿ, ಅದನ್ನ ಈಗ ಮಣ್ಣ ಹಾಕಿ ಮುಚ್ಚಬೇಕು ಅನ್ನೋ ಕಂಡೀಷನ್ ಇದ್ರು ಕೂಡ ನಾವು ಅದಕ್ಕೆ ಜೀವ ತುಂಬಿಕೊಡ್ತೀರಾ. ಸರ್, ಇವಾಗ ಬ್ರ್ಯಾಂಡ್ ಅಂತ ಬಂದಾಗ ನಿಮ್ಮಲ್ಲಿ ಮೈ ಬ್ಯಾಟ್ರಿ ಟೆಕ್ ಅಂತ ಬಂದಾಗ ಯಾವ ಬ್ರ್ಯಾಂಡ್ ವೆಹಿಕಲ್ ಸಿಗುತ್ತೆ ನಿಮಗೆ? ಇಟ್ ಇಸ್ ಲೈಕ್ ಮಲ್ಟಿ ಬ್ರ್ಯಾಂಡ್. ನಿಮ್ಗೆ ಒನ್ ಪರ್ಟಿಕ್ಯುಲರ್ ನೀವು ಇಂಥ ಎಲೆಕ್ಟ್ರಿಕ್ ಗಾಡಿ ಹೆಸರು ತಗೊಳ್ಳಿ, ನಾವು ಆ ಗಾಡಿ ಸರ್ವಿಸ್ ಮಾಡ್ಕೊಡ್ತೀವಿ. ನಮ್ಮಲ್ಲಿ ನಿಮಗೆ ಬೇಸಿಕಲಿ ಮೇಜರ್ ಈಗ ಎಲ್ಲ ಕಡೆ ಓಲಾ ಎಲೆಕ್ಟ್ರಿಕ್ ಗಾಡಿಗಳ ಸರ್ವಿಸ್ ಇಶ್ಯೂಸ್ ಇದಾವೆ. ಓಲಾ ಆಗಿರ್ಬೋದು, ಏತರ್ ಆಗಿರ್ಬೋದು, ಚೇತಕ್ ಆಗಿರ್ಬೋದು, TVS ಆಗಿರ್ಬೋದು, ರಿವರ್ ಆಗಿರ್ಬೋದು, ಯಾವುದೇ ಇಂಥ ಹೆಸರು ಪರ್ಟಿಕ್ಯುಲರ್ ಆಗಿ ನೀವು ಬ್ರ್ಯಾಂಡ್ ತಗೊಳ್ಳಿ, ನಾವು ಅದನ್ನ ಸರ್ವಿಸ್ ಮಾಡ್ತೀವಿ. ನೀವು ಸೇಲ್ಸು ಮಾಡ್ತೀರಾ, ಸರ್ವಿಸು ಮಾಡ್ಕೊಡ್ತೀರಾ, ಇವನ್ ಎವ್ರಿಥಿಂಗ್ ಇಸ್ ಅವೈಲೇಬಲ್ 100%. ನಮ್ಮಲ್ಲಿ ಇನ್ನು ಕಂಪ್ಲೀಟ್ ಆಗಿ ನೀವೇನಾದ್ರು ವೆಹಿಕಲ್ ಪರ್ಚೇಸ್ ಮಾಡಬೇಕಾ, ಪ್ರೀ ಓನ್ಡ್ ವೆಹಿಕಲ್ ಪರ್ಚೇಸ್ ಮಾಡಬೇಕಾ, ಅದು ಆಪ್ಷನ್ ಇದೆ. ಅಥವಾ ನಿಮ್ಮ ಹತ್ರ ಗಾಡಿ ಆಲ್ರೆಡಿ ಇದು ಸರ್ವಿಸಿಗೆ ಬೇಜಾರಾಗಿದ್ರೆ ಬನ್ನಿ, ನಮ್ಮ ಹತ್ರ ನಾವು ಸರ್ವಿಸ್ ಮಾಡ್ಕೊಡ್ತೀವಿ. ಅದು ಹೊರತುಪಡಿಸಿ ನೀವೇನಾದ್ರೂ ವೆಹಿಕಲ್ ಸರ್ವಿಸ್ ಬಗ್ಗೆ ಕಲಿಬೇಕು ಅಂತ ಹೇಳಿದ್ರೆ ಟ್ರೈನಿಂಗ್ ಆಪ್ಷನ್ ಅದು ಕೂಡ ಇದೆ. ಸೊ ದಿಸ್ ಇಸ್ ಒನ್ ಸ್ಟಾಪ್ ಸೊಲ್ಯೂಷನ್ ಫಾರ್ EV ಅಲ್ವಾ? ಸೊ ನೀವು ಕಲಿಬೇಕಂದ್ರೆ ಕಲಿಬಹುದು, ಸೇಲ್ ಮಾಡ್ಬೇಕಂದ್ರೆ ಸೇಲ್ ಮಾಡ್ಬೋದು, ಪರ್ಚೇಸ್ ಮಾಡ್ಬೇಕಂದ್ರೆ ಪರ್ಚೇಸ್ ಮಾಡ್ಬೋದು, ರಿಪೇರ್ ಮಾಡಿಸ್ಕೋಬೇಕಂದ್ರೆ ರಿಪೇರ್ ಮಾಡಿಸ್ಕೋಬಹುದು, ಸರ್ವಿಸ್ ಮಾಡಿಸ್ಕೋಬೇಕಂದ್ರೆ ಸರ್ವಿಸ್ ಮಾಡಿಸ್ಕೋಬಹುದು. EVಗೆ ರಿಲೇಟೆಡ್ ಆಗಿರುವಂತ, ಟೂ ವೀಲರ್ಗೆ ರಿಲೇಟೆಡ್ ಆಗಿರುವಂತ ಪ್ರತಿಯೊಂದು ಕೂಡ ಇಲ್ಲಿ ಅವೈಲೇಬಲ್ ಇದೆ. ನಾನು ಟೂ ವೀಲರ್ ಅಂತ ತಗೊಂಡೆ ಬೈ ಮಿಸ್ಟೇಕ್, ಯಾರ ಹತ್ರ ಕಾರ್ ಇದೆ, ಸಮಸ್ಯೆ ಇದೆ, 100% ಕಾರ್ ಕೂಡ ಇದೆ, ತ್ರೀ ವೀಲರ್ ಕೂಡ ಇದೆ. ತ್ರೀ ವೀಲರ್ ಕೂಡ ತೋರಿಸ್ಕೊಡ್ತೀನಿ. ತ್ರೀ ವೀಲರ್ ಅಲ್ಲಿ ನಿಮ್ಗೆ ಮೆಕ್ಯಾನಿಕಲ್ ಪಾರ್ಟ್ಸ್ ಬ್ಯಾಟ್ರಿ ರಿಲೇಟೆಡ್ ಏನೇ ಆಗಿದ್ರು ಕೂಡ ನಮ್ಮಲ್ಲಿ ಕಂಪ್ಲೀಟ್ ಸೊಲ್ಯೂಷನ್ ಸಿಗುತ್ತೆ. ಅಥವಾ ನಿಮ್ಮ ಹಳೆ ಟಾಟಾ ಕಾರ್ಸು ಯಾವ್ದಾದ್ರು ಈಗ ಸುಮಾರು ಕಾರ್ಸ್ಗಳು ಬರುತ್ತೆ, ಅದ್ರದ್ದೇನೋ ಬ್ಯಾಟ್ರಿ ಬ್ಯಾಲೆನ್ಸಿಂಗ್ ಆಗಿರಬೇಕು, ರೇಂಜ್ ಬರುತ್ತೆ ಅಲ್ಲ, ಆ ಥರ ತೊಂದರೆ ಇದ್ದು ಕೂಡ ಖಂಡಿತ ಬನ್ನಿ, ನಮ್ಮ ಕಡೆಯಿಂದ ಕಂಪ್ಲೀಟ್ 100% ಸರ್ವಿಸ್ ಅಶ್ಯೂರೆನ್ಸ್ ಸಿಗುತ್ತೆ. ಯಾರಿಗಾದ್ರೂ ರೇಂಜ್ ಸಾಕಾಗ್ತಾ ಇಲ್ಲ ಸರ್, ನಾವು ರೇಂಜ್ ಎಕ್ಸ್ಟೆಂಡ್ ಮಾಡ್ಕೋಬೇಕು, ಬಿಗ್ ಬ್ಯಾಟ್ರಿ ಬೇಕು ನಮಗೆ, ನಮ್ಮ ಚಿಕ್ಕ ಬ್ಯಾಟ್ರಿ ಇದೆ ತಗೊಂಡ್ಬಿಡಿ ಸರ್, ಹೊಸ ದೊಡ್ಡ ಬ್ಯಾಟ್ರಿ ಕೊಡಿ ಸರ್, 100% ಮಾಡ್ಕೊಡ್ತೀವಿ. ಈಗ ಸುಮಾರು ಹಳೆ ಬ್ಯಾಟ್ರಿಗಳಿರುತ್ತೆ, ಆಲ್ಮೋಸ್ಟ್ ಒಂದು 2 ವರ್ಷ ಆಗಿರುತ್ತೆ, ಅವ್ರಿಗೆ ರೇಂಜ್ ಸಾಲ್ತಾ ಇರಲ್ಲ, ಸ್ವಲ್ಪ ಅಪ್ಗ್ರೇಡ್ ಮಾಡ್ಕೋಬೇಕು. ಖಂಡಿತ ಹಳೆ ಬ್ಯಾಟ್ರಿನ ಬೈ ಬ್ಯಾಕ್ ಮಾಡ್ಬಿಟ್ಟು ಏನು ಅದ್ರ ಕಂಡೀಷನ್ ಏನಿದೆ ಅದ್ರ ವ್ಯಾಲ್ಯೂ ಕೊಟ್ಟು ಪರ್ಚೇಸ್ ಮಾಡಿ ಹೊಸ ಬ್ಯಾಟ್ರಿ ಕೂಡ ಆಪ್ಷನ್ ಇದೆ. ಎಸ್,
ಬ್ಯಾಟ್ರಿ ಅಪ್ಗ್ರೇಡೇಷನ್, ಮೋಟರ್ ಅಪ್ಗ್ರೇಡೇಷನ್, ಯಾವುದೇ ರೀತಿಯ ಡಿಜಿಟಲ್ ಏನೇ ಅಪ್ಗ್ರೇಡೇಷನ್ ಬೇಕು ಅಂತಂದ್ರು ಮೈ ಬ್ಯಾಟರಿ ಟೆಕಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಎಲ್ಲಿ ಬರುತ್ತೆ ಸರ್ ಇದು? ಸರ್ ಎಕ್ಸಾಕ್ಟ್ಲಿ ನಿಮಗೆ ಮಾಗಡಿ ಮೇನ್ ರೋಡ್ ಸುಂಕದಕಟ್ಟೆ ವೈಲ್ಡ್ ಕ್ರಾಫ್ಟ್ ಫ್ಯಾಕ್ಟರಿ ಬರುತ್ತೆ. ವೈಲ್ಡ್ ಕ್ರಾಫ್ಟ್ ಹಿಂಭಾಗನೇ ಬರುತ್ತೆ, ನಿಮ್ಗೆ ಹಿಂದ್ಗಡೆನೇ ಅಲ್ವಾ? ಮೇನ್ ರೋಡಲ್ಲೇ ಬರುತ್ತೆ. ನಂಬರ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸ್ ಅಲ್ಲಿ, ಕಂಪ್ಲೀಟ್ ಡೀಟೇಲ್ಸ್ ಕೂಡ ಇರುತ್ತೆ. ಫಸ್ಟ್ ಒಂದು ಕೆಲಸ ಮಾಡೋಣ, ಸರ್ ಜೊತೆ ಓಡಾಡೋಣ, ಯಾವ ರೀತಿ ಗಾಡಿ ಇದೆ, ಕಂಡೀಷನ್ ಯಾವ ತರ ಇದೆ, ಅಷ್ಟೇ ಅಲ್ಲದೆ ಸರ್ವಿಸ್ಗೆಲ್ಲ ಬಂದಿದೆ, ಅವ್ರ ಹತ್ರನೂ ಮಾತಾಡ್ತೀನಿ ನಾನು. ನಿಜವಾಗ್ಲೂ ಸರ್ವಿಸ್ ಕೊಡ್ತಾರಾ ಇಲ್ವಾ ಅನ್ನೋದು ತಿಳ್ಕೊಬೇಕು ನಾನು. ಪ್ರತಿಯೊಂದು ಮಾತಾಡೋಣ. ಸರ್ ಹೋಗೋಣ ಹಾಗಾದ್ರೆ. ಖಂಡಿತ ನಡೀರಿ ಸರ್, ಬನ್ನಿ ಸರ್. ಹೆಂಗ್ ಬರೋದು ನಾವು ಚೂರು ಇದೆ ನೋಡ್ತಾರೆ, ಇದೇ ವೈಲ್ಡ್ ಕ್ರಾಫ್ಟ್ ಫ್ಯಾಕ್ಟರಿ ಮೈನ್ ರೋಡ್ ಇಂದ ಜಸ್ಟ್ ಬಿಹೈಂಡ್ ಅಲ್ಲೇ ನಿಮಗೆ ಸಿಗುತ್ತೆ. ಮಾಗಡಿ ಮೇನ್ ರೋಡ್ ಅಲ್ಲಿ ಮಾಗಡಿ ಮೇನ್ ರೋಡ್ ಅಲ್ಲಿ ಒಳಗೆ ಬಂದ ತಕ್ಷಣ ನಿಮಗೆ ಮೈ ಬ್ಯಾಟರಿ ಟೆಕ್ ಇಲ್ಲೇ ಕಾಣಿಸುತ್ತೆ. ಬಂದ ತಕ್ಷಣ ಹೊರಗಡೆ ವೆಹಿಕಲ್ಸ್ ಕಾಣಿಸುತ್ತೆ, ನೀವು ಬೋರ್ಡ್ ಹುಡುಕೋ ಅವಶ್ಯಕತೆ ಕಂಪ್ಲೀಟ್ಲಿ ಫೀಲ್ಡ್ ಆಗಿ ಕಾಣಿಸುತ್ತೆ ನಿಮಗೆ. ಸರಿ ಬನ್ನಿ ಸರ್, ಒಳಗಡೆ ಹೊರಟೋಗ್ಬಿಡೋಣ. ಸೊ ಯಾವ ರೀತಿ ಸೆಟಪ್ ಮಾಡಿದ್ದೀರಾ? ಕಸ್ಟಮರ್ ಬಂದಾಗ ಎಲ್ಲಿರ್ತಾರೆ, ಏನ್ ಕತೆ? ಫಸ್ಟ್ ಅಂಡ್ ಫಾರ್ಮೋಸ್ಟ್ ಕಸ್ಟಮರ್ ಕಂಫರ್ಟ್ಗೋಸ್ಕರ ಬನ್ನಿ, ಕಸ್ಟಮರ್ ಸರ್ವಿಸ್ ಏರಿಯಾ ತೋರಿಸ್ತೀನಿ. ಬಂದ ತಕ್ಷಣ ಈಗ ಯಾರು ಕಸ್ಟಮರ್ಸು ಸರ್ವಿಸ್ ಬಿಟ್ಟಿರ್ತಾರೆ, ವೇಟ್ ಮಾಡಬೇಕು, ಕ್ವಿಕ್ ರಿಪೇರ್ಸ್ ಮಾಡ್ಸ್ಕೊಂಡು ಹೋಗಬೇಕು. ಸೊ ಕಂಪ್ಲೀಟ್ ಕಸ್ಟಮರ್ ಲಾಂಜೇ ಇರುತ್ತೆ. ಕಸ್ಟಮರ್ ಬಂದು ಇಲ್ಲಿ ರೆಸ್ಟ್ ಮಾಡ್ಬೋದು, ಕೂತ್ಕೊಂಡು ಅವ್ರ ಗಾಡಿನ ಬಿಟ್ಟು ಸರ್ವಿಸ್ ಮಾಡಿಸ್ಕೊಂಡು ತೊಗೊಂಡು ಹೋಗ್ಬೋದು. ಇದು ಕಂಪ್ಲೀಟ್ ಕಸ್ಟಮರ್ಗೆ ಅಂತಾನೆ ಡೆಡಿಕೇಟೆಡ್ ಆಗಿರುವಂಥ ಪ್ಲೇಸು. ಕಸ್ಟಮರ್ ಇಸ್ ಅ ಕಿಂಗ್. ಸೊ ಕಿಂಗ್ ತರಾನೇ ಇರಬೇಕು ಕಸ್ಟಮರ್ ಜಾಗ. AC ಲಾಂಜ್ ರೆಡಿ ಮಾಡಿಬಿಟ್ಟಿದ್ದೀರಾ, ಸೂಪರ್. ಅದಾದ ನಂತರ ನಾವು ಹೇಳ್ದಂಗೆ ಸೇಲ್ಸ್, ಕಂಪ್ಲೀಟ್ ಸೇಲ್ಸ್ ವೆಹಿಕಲ್ಸ್ ಇಲ್ಲೇನ್ ನೋಡ್ತಾ ಇದ್ದೀರಾ. ನಮ್ಮಲ್ಲಿ ಬೇಸಿಕಲಿ ನಿಮ್ಗೆ ಇಂಥ ಬ್ರ್ಯಾಂಡ್ ಬೇಕು ಅಂದ್ರೆ ಅಂತ ಬ್ರ್ಯಾಂಡ್ ವೆಹಿಕಲ್ ಸಿಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ನಿಮ್ಗೆ ಏತರ್ ಬೇಕಂದ್ರೆ ಎಕ್ಸಾಂಪಲ್ ಕೊಡಿ. ಏತರ್ ಇದೆ, ಓಲಾ ಸಿಗುತ್ತೆ ನಿಮ್ಗೆ. ಓಲಾ ಆದ್ಮೇಲೆ ನಿಮ್ಗೆ TVS ಇದೆ, ಬಜಾಜ್ ಇದೆ, ಹೀರೋ ವಿಡಾ ಇದೆ. ಮತ್ತೆ ನಿಮ್ಗೆ ಇದೆಲ್ಲಾನು ಒಂದೊಂದು ಸ್ಟಾಕ್ ಅಲ್ಲ. ನಿಮ್ಗೆ ನೀವೇನಾದ್ರೂ ಒಂದು ಪರ್ಟಿಕ್ಯುಲರ್ ಆಗಿ ಬ್ರ್ಯಾಂಡ್ ತಗೊಂಡ್ರೆ ಆ ಬ್ರ್ಯಾಂಡ್ ಅಲ್ಲಿ ಸುಮಾರು ಆಪ್ಷನ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ನೀವೇನಾದ್ರೂ ಒಂದು ಬರೀ ಏತರ್ ಗಾಡಿನೇ ಬೇಕು ನಿಮ್ಗೆ, ಪರ್ಟಿಕ್ಯುಲರ್ ಏತರ್ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಏತರ್ ಸ್ಟಾಕೇ ಸಿಗುತ್ತೆ ನಿಮ್ಗೆ. ಏತರ್ ಬೇಕಂತ ಹೇಳೋರಿಗೆ ಕಂಪ್ಲೀಟ್ ಏತರ್ ಸ್ಟಾಕ್ ಸಿಗುತ್ತೆ. ಇಲ್ಲ ಸ್ವಲ್ಪ ಇನ್ನೂ ಅಪ್ಗ್ರೇಡೆಡ್ ವರ್ಷನ್ಸ್ ಬೇಕು, ಓಲಾ ವೆಹಿಕಲ್ಸ್ ಬೇಕು ಅಂತ ಹೇಳಿದ್ರೆ ಓಲಾಲು ಕೂಡ ನಿಮಗೆ ಕಂಪ್ಲೀಟ್ ಆಪ್ಷನ್ ಸಿಗುತ್ತೆ. ಓಲಾಲಿ ನಿಮಗೆ ಫಸ್ಟ್ ಜನರೇಷನ್ ಆಗಿರ್ಬೋದು, ಸೆಕೆಂಡ್ ಜನರೇಷನ್ ಆಗಿರ್ಬೋದು, ಥರ್ಡ್ ಜನರೇಷನ್ ವಿತ್ ಕೀ ವೇರಿಯಂಟು, ಬೇಸಿಕ್, ಮಿಡ್, ಅಪ್ಗ್ರೇಡೆಡ್ ಎಲ್ಲ ವರ್ಷನ್ಸ್ ಕೂಡ ಸಿಗ್ತಾ ಹೋಗುತ್ತೆ. ಇನ್ ಕೇಸ್ ಓಲಾ ಐಕ್ಯೂಬ್ ಬೇಕಾ, ಐಕ್ಯೂಬ್ ಲಾಟ್ ಕೂಡ ಇದೆ ನಿಮಗೆ. ಇದು ಐಕ್ಯೂಬ್ ಲಾಟ್ ಅಲ್ವಾ? ಇದು ಕಂಪ್ಲೀಟ್ ಐಕ್ಯೂಬ್ ಲಾಟು ನಿಮ್ಗೆ ಒಂದಲ್ಲ, ಈ ಸುಮಾರು ಆಪ್ಷನ್ ಸಿಗುತ್ತೆ ನಿಮಗೆ. ಈಗ ನೀವು ಒಂದು ಪ್ರೀ ಓನ್ ವೆಹಿಕಲ್ಸ್ ನೋಡಕ್ ಬರ್ತೀರಾ ಅಂತ ಹೇಳಿದ್ರೆ ನಿಮಗೆ ಒಂದು ಬ್ರ್ಯಾಂಡು, ಓಲಾ ಬೇಕಂದ್ರೆ ಓಲಾ ಲಾಟ್ ಇದೆ, ಏತರ್ ಬೇಕಂದ್ರೆ ಏತರ್ ಲಾಟ್ ಇದೆ, ಐಕ್ಯೂಬ್ ಬೇಕಂದ್ರೆ ಐಕ್ಯೂಬ್ ಲಾಟ್ ಸಿಗುತ್ತೆ, ವಿಡಾ ಬೇಕಾ ವಿಡಾ ಲಾಟ್ ಕೂಡ ನಿಮಗೆ ಸಿಗುತ್ತೆ. ಓಕೆ, ವಾಟ್ ಅಬೌಟ್ ಪ್ರೈಸಿಂಗ್ ಸರ್? ನಿಮ್ಮ ಪ್ರೈಸಿಂಗ್ ಇದೆ ಅಲ್ಲ, ಯಾವ ಪ್ರೈಸಿಂಗ್ ಇಂದ ಸ್ಟಾರ್ಟ್ ಆಗುತ್ತೆ? ಸೊ ಬೇಸಿಕಲಿ ನಿಮಗೆ ಇನ್ ಕೇಸ್ ಪ್ರೀಮಿಯಂ ಕ್ಯಾಟಗರಿ ಹೋಗ್ತೀರಾ ಅಂತ ಹೇಳಿದ್ರೆ 45,000 ಇಂದ ಬೇಸಿಕ್ ವೇರಿಯಂಟ್ಸ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಇಲ್ಲ ಸ್ವಲ್ಪ ಇನ್ನು ಬಜೆಟ್ ಫ್ರೆಂಡ್ಲಿ ವೆಹಿಕಲ್ಸ್ ಬೇಕು ಅಂತ ಹೇಳಿದ್ರೆ ಅದು ಕೂಡ ಸಿಗುತ್ತೆ. ಅಟ್ 35,000 ಇಂದ ನಿಮಗೆ ಬಜೆಟ್ ವೆಹಿಕಲ್ಸ್ ಕೂಡ ಸಿಗ್ತಾ ಹೋಗುತ್ತೆ ನಿಮಗೆ. 35,000 ಇಂದ ವಿತ್ ಬ್ಯಾಟ್ರಿ ಹೇಳ್ತಿದ್ರೆ ವಿತೌಟ್ ಬ್ಯಾಟ್ರಿ? ವಿತ್ ಬ್ಯಾಟ್ರಿ ಸರ್, ವಿತೌಟ್ ಬ್ಯಾಟ್ರಿ ಗಾಡಿ ಗಾಡಿ ಓಡಿಸೋದಕ್ಕೆ ಸರ್, ಸುಮ್ಮನೆ ಇಟ್ಕೊಳ್ಳೋದಕ್ಕೆ ಸರ್. ಕೆಲವೊಬ್ರು ಬ್ಯಾಟ್ರಿಗೆ ಎಕ್ಸ್ಟ್ರಾ ಚಾರ್ಜ್ ಮಾಡೋರು ಇರ್ತಾರೆ, ಸೊ ಅದಕ್ಕೋಸ್ಕರ ನಾನು ಕೇಳ್ಕೊಂಡ್ಬಿಟ್ಟಿದ್ದೀನಿ ಸರ್. ನಾನು ಏನೇ ಪ್ರೈಸ್ ಹೇಳಿದ್ರು ಕೂಡ ಇಟ್ ಇನ್ಕ್ಲೂಡ್ಸ್ ಎಲ್ಲಾನು ಕೂಡ ನಿಮ್ಗೆ ಎಲ್ಲಾನು ಕೂಡ ಅದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. RTO ಚಾರ್ಜ್ ಆಗಿರ್ಬೋದು, ನೇಮ್ ಟ್ರಾನ್ಸ್ಫರ್ ಆಗಿರ್ಬೋದು, ಚಾರ್ಜರು, ಬ್ಯಾಟ್ರಿ ಎಲ್ಲಾನು ಇನ್ಕ್ಲೂಡ್ ಆಗಿ ನೀವು ಬರಬೇಕು. ಗಾಡಿ ನಿಮ್ಗೆ ಯಾವ್ದು ಸೆಲೆಕ್ಟ್ ಬೇಕಾಗುತ್ತೆ ಅದನ್ನ ಸೆಲೆಕ್ಟ್ ಮಾಡಿ, ಟೆಸ್ಟ್ ಡ್ರೈವ್ ಮಾಡಿ, ಗಾಡಿ ಸೆಲೆಕ್ಟ್ ಮಾಡಿ, ನಂಗೆ ಈ ಗಾಡಿ ಇಷ್ಟ ಆಗಿದೆ, ಸರ್ವಿಸ್ ಮಾಡ್ತೀವಿ, ಕಂಪ್ಲೀಟ್ ವಿತ್ ಸರ್ವಿಸ್ ಹಿಸ್ಟ್ರಿ ಸಮೇತ ಕೊಡ್ತೀವಿ. ಇವಾಗ ಡೆಲಿವರಿ ಕೊಡ್ಬೇಕಾದ್ರೆ ಸರ್ ಈ ಗಾಡೀಲಿ ಈ ಥರ ಎಲ್ಲ ಸರ್ವಿಸ್ ಆಗಿದೆ ಅನ್ನೋ ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ ಕಾರ್ಡ್ನ ಕೂಡ ಕೊಟ್ಬಿಟ್ಟು ನಿಮಗೆ ನಾನು ಕಂಪ್ಲೀಟ್ ಡೆಲಿವರಿ ಆಪ್ಷನ್ ನಾವು ಮಾಡ್ಕೊಡ್ತೀವಿ. ನೀವೇ ಕೊಡ್ತೀರಾ ಅಲ್ವಾ? ಸೂಪರ್ ಸರ್. ಅಂದ್ರೆ ಒನ್ ಸ್ಟಾಪ್ ಸೊಲ್ಯೂಷನ್, ಒಂದೇ ಪೇಮೆಂಟ್ ಅಲ್ಲಿ ಎವ್ರಿಥಿಂಗ್ ಇಸ್ ಇನ್ಕ್ಲೂಡೆಡ್. ಎಲ್ಲ ಕೂಡ ನಿಮಗೆ ಯಾವುದೇ ರೀತಿ ಹಿಡನ್ ಚಾರ್ಜ್, ಗಾಡಿ ತಗೊಂಡಾದ್ಮೇಲೆ RTO ಹೋಗಿ ಟ್ರಾನ್ಸ್ಫರ್ ಮಾಡಿಸ್ಬೇಕು, ತಲೆನೋವು, ಜಂಜಾಟ, ಯಾವುದೇ ರೀತಿ ಜಂಜಾಟ ಇರಲ್ಲ ನಿಮಗೆ. ಕಂಪ್ಲೀಟ್ ಸೇಲ್ಸ್ ಒನ್ ಪಾಯಿಂಟ್ ಸೊಲ್ಯೂಷನ್. ನಿಮ್ಗೆ ಯಾವುದೇ ರೀತಿ ಬ್ರ್ಯಾಂಡ್ ಬೇಕಂದ್ರೂ ಕೂಡ ಒಂದೇ ಜಾಗದಲ್ಲಿ ಎಲ್ಲ ಸರ್ವಿಸು ಇಲ್ಲೇ ಸಿಗುತ್ತೆ. ಎವ್ರಿಥಿಂಗ್ ಇಸ್ ಅವೈಲೇಬಲ್ ಅಂತ ಹೇಳ್ತೀರಾ. ವಾಟ್ ಅಬೌಟ್ ಏಜ್ಡ್? ಇದು ಆ್ಯಕ್ಚುಲಿ ನೀವು ಹೇಳ್ತಾ ಇದ್ದೆ ಪ್ರೀ ಓನ್ಡ್. ಸೊ ನಮಗೆ ಎಷ್ಟು ಮಿನಿಮಮ್ ಇಂದ ಎಷ್ಟು ಮ್ಯಾಕ್ಸಿಮಮ್ ಯೂಸ್ಡ್ ವೆಹಿಕಲ್ ಸಿಗುತ್ತೆ? ಮ್ಯಾಕ್ಸಿಮಮ್ ಈಗ ನಮ್ಮಲ್ಲಿ ನಿಮ್ಗೆಲ್ಲ ಸಿಗುವಂತದ್ದು ಎಲ್ಲಾನು ಕೂಡ ಬ್ಯಾಂಕ್ ಆಕ್ಷನ್ ವೆಹಿಕಲ್ಸ್ ಮತ್ತೆ ಎಕ್ಸ್ಚೇಂಜ್ ವೆಹಿಕಲ್ಸ್ ಆಗಿರೋದ್ರಿಂದ ಎಲ್ಲಾನು ಅಂಡರ್ 1 ವರ್ಷ 1.5 ವರ್ಷ ಒಳಗಿರ್ತಕ್ಕಂಥ ಗಾಡಿಗಳೇ ಇರುತ್ತೆ. ಬ್ಯಾಂಕ್ ಸೀಸಿಂಗ್ ವೆಹಿಕಲ್ಸ್ ಯಾಕಂದ್ರೆ ಮ್ಯಾಕ್ಸಿಮಮ್ ಲೋನ್ ಟೆನ್ಷರ್ ಆಗೋದೇ ನಿಮ್ಗೆ 2 ರಿಂದ 3 ವರ್ಷ ಆಗುತ್ತೆ ಲೋನ್ ಟೆನ್ಷರ್. ಸೊ ಯೂಶಲಿ ಸ್ಟಾರ್ಟಿಂಗ್ ಅಲ್ಲಿ ಯಾರು ಲೋನ್ ಕಟ್ಟಿರಲ್ಲ, ಬ್ಯಾಂಕ್ ಸೀಸಿಂಗ್ ಆಗಿರುತ್ತೆ, ಅಂತ ವೆಹಿಕಲ್ಸ್ ಮ್ಯಾಕ್ಸಿಮಮ್ ನಿಮ್ಮಲ್ಲ ಬರೀ ಒಂದು 6 ತಿಂಗಳು ಅಥವಾ 3 ತಿಂಗಳು 1 ವರ್ಷದ ಗಾಡಿಗಳು ಸಿಗುತ್ತೆ ಕಂಪ್ಲೀಟ್ ಆಗಿ. ಬ್ಯಾಂಕ್ ಸೀಸಿಂಗ್ ವೆಹಿಕಲ್ಸ್ ಆಗಿರೋದ್ರಿಂದ ವೆರಿ ಲಿಮಿಟೆಡ್ ಯೂಸ್ ಆಗಿರ್ತಕ್ಕಂಥದ್ದು ವಿತ್ ಹೈ ಪ್ರೀಮಿಯಂ ಕ್ವಾಲಿಟಿ ವೆಹಿಕಲ್ಸ್ ಗಳು ಸಿಗುತ್ತೆ ಅಲ್ವಾ? ಒಂದೊಂದಿಷ್ಟು ವೆಹಿಕಲ್ ತೋರಿಸ್ಕೊಂಡು ಬಂದ್ಬಿಡಿ ಸರ್. ಖಂಡಿತ ಬನ್ನಿ. ಸೇಲ್ಸ್ ವೆಹಿಕಲ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ಈಗ ಇಲ್ಲೇನ್ ನೋಡ್ತಾ ಇದ್ರಿ, ಕಂಪ್ಲೀಟ್ 1 ಪಾಯಿಂಟ್ ಅಲ್ಲಿ ನಿಮಗೆ ಸೇಲ್ಸ್ ಅಂಡ್ ಸರ್ವಿಸ್ ಎರಡೂ ಇರೋದ್ರಿಂದ ಕೆಲವೊಂದು ವೆಹಿಕಲ್ಸ್ ಫೀಚರ್ಸ್ ಬಗ್ಗೆ ಕೂಡ ನಾನು ತೋರಿಸ್ಕೊಡ್ತಾ ಹೋಗ್ತೀನಿ, ಎಲ್ಲಾನು ನೋಡ್ಕೊಂತಾ ಹೋಗೋಣ. ಓಕೆ, ಫಸ್ಟ್ ಯಾವ್ದು ನೋಡ್ತಾ ಇದೀವಿ? ಸೊ ಫಸ್ಟ್ ನಾವು ಏತರ್ ಬಗ್ಗೆ ನೋಡೋಣ. ಇದ್ರ ಕಂಡೀಷನ್ ಯಾವ ತರ ಇದೆ? ಎಷ್ಟು ಏಜ್ಡ್ ಇದು? ಏತರ್ ಇದು ಬಂದ್ಬಿಟ್ಟು ನಿಮಗೆ 2024 ಜನವರಿ ಮಾಡೆಲ್ ಇರುತ್ತೆ. ನಿಮಗೆ ಕಂಪ್ಲೀಟ್ ನಿಮಗೆ ಬಾಡಿ ಕಂಡೀಷನ್ ನೋಡ್ಬೋದು.
ಒಂದು ಸ್ಕ್ರಾಚ್ ಕೂಡ ಇಲ್ಲ ನಿಮಗೆ, ಕಂಪ್ಲೀಟ್ ಆಗಿ ವೆಲ್ ಮೇಂಟೈನ್ಡ್ ವೆಹಿಕಲ್ ಇದೆ. ಇದರಲ್ಲಿ ನಿಮಗೆ ಮಾಡೆಲ್ಸ್ ಬೇರೆ ಪ್ರೈಸಿಂಗ್ ಹೋಗ್ತಾ ಇರುತ್ತೆ. ಕೆಲವೊಂದು ವೆಹಿಕಲ್ಸ್ ಈಗ ಎಷ್ಟು ಓಡಿರುತ್ತೆ ಅನ್ನೋ ಕೂಡ ಕನ್ಸರ್ನ್ ಇರುತ್ತೆ. ಪ್ರೀ ಓನ್ಡ್ ವೆಹಿಕಲ್ಸ್ ಅಂದ್ರೆ ಎಷ್ಟು ಓಡ್ಬಿಟ್ಟಿರುತ್ತೆ ಏನು ಅಂತ. ಸೊ ಇನ್ನೊಂದು ಮೇಜರ್ ಆಗಿ ಮೀಟರ್ ಟ್ಯಾಂಪರಿಂಗ್ ಆಗಿರುತ್ತೆ ಅಥವಾ ಏನು ಅನ್ನೋ ಕೂಡ ಭಯ ಕೂಡ ಇರುತ್ತೆ. ಸೊ ಇದರಲ್ಲಿ ಎಲ್ಲಾನು ಕೂಡ ಅಪ್ಗ್ರೇಡೆಡ್ ವರ್ಷನ್ಸ್ ಆಗಿರೋದ್ರಿಂದ ಫುಲ್ ಟೆಕ್, ಇದರಲ್ಲಿ ಏನಾಗುತ್ತೆ ಎಲ್ಲಾನು ಹೈ ಎಂಡ್ ಟೆಕ್ ಯೂಸ್ ಮಾಡಿರೋದ್ರಿಂದ ಮೀಟರ್ ಟ್ಯಾಂಪರಿಂಗ್ ಮಾಡಕ್ ಚಾನ್ಸೇ ಇರಲ್ಲ. ಇನ್ನೊಂದು ಅಂತ ಹೇಳಿದ್ರೆ ಆ ಟ್ರಸ್ಟ್ ಬೇಕಾಗುತ್ತೆ ಅಂತ ಹೇಳಿದ್ರೆ ಟ್ರಸ್ಟ್ ಅಂಡ್ ಕ್ವಾಲಿಟಿ ಬೇಕಂದ್ರೆ ಓನ್ಲಿ ಇಟ್ ಇಸ್ ಅವೈಲೇಬಲ್ ಅಟ್ ಮೈ ಬ್ಯಾಟ್ರಿ ಟೆಕ್. ಪರ್ಫೆಕ್ಟ್ ಆಗಿ ಹೇಳಿದ್ರೆ ಮೇನ್ ಆಗಿ ಮೀಟರ್ ಟ್ಯಾಂಪರಿಂಗ್ ಮಾಡಕ್ ಚಾನ್ಸೇ ಇಲ್ಲ ವೀಕ್ಷಕರು. ಯಾಕಂತಂದ್ರೆ ಈಗ ಬರುವಂತ ಎಲ್ಲ ಎಲೆಕ್ಟ್ರಿಕಲ್ ವೆಹಿಕಲ್ ಕೂಡ ಕಂಪ್ಲೀಟ್ಲಿ ಡಿಜಿಟಲ್ ಇರುತ್ತೆ. ಸೊ ನಾವು ಇದ್ರಲ್ಲಿ ಏನು ಚೇಂಜ್ ಮಾಡಕ್ ಆಗದೆ 100% ಏನು ಮಾಡಕ್ಕಾಗಲ್ಲ ಇದರಲ್ಲಿ. ನೀವು ಬೇರೆ ಬೇರೆ ವೆಹಿಕಲ್ಸ್ ನೋಡ್ತಾ ಹೋಗ್ಬೋದು. ಇಲ್ಲೇ ತರ ಇದೆ, ಇಲ್ಲಿ ನೋಡಿ ಈ ವೆಹಿಕಲ್ಸ್ ಇದೆ. ಈ ಮಾಡೆಲ್ಸ್ ಎಲ್ಲಾನು ಕೂಡ ನೀವು ಕಿಲೋಮೀಟರ್ಸ್ ನೋಡ್ತಾ ಹೋದ್ರೆ ನಿಮಗೆ ಇದು ನೋಡಿ, ಇದು ಬರೀ 13,000 ಕಿಲೋಮೀಟರ್ಸ್ ಓಡಿದೆ. 2024 ಮಾಡೆಲ್ ಇದು ಕೂಡ ಇದೆ. ಇದರಲ್ಲಿ ನ್ಯಾವಿಗೇಷನ್ ಎಲ್ಲ ಬರುತ್ತೆ, ಎಲ್ಲ ಇನ್ಕ್ಲೂಡಿಂಗ್ ಪ್ರೋ ಪ್ಯಾಕ್ ಸಿಗುತ್ತೆ ನಿಮ್ಗೆ. ಎಲ್ಲಾನು ಕೂಡ ಪ್ರೋ ಪ್ಯಾಕ್ ಸಮೇತ ಸಿಗುತ್ತೆ ನಿಮ್ಗೆ. ಮಾಡೆಲ್ಸ್ ಇದರಲ್ಲಿ ನಿಮ್ಗೆ ಕೆಲವೊಂದು 8,000 ಓಡಿರೋದು ಸಿಗುತ್ತೆ, ಕೆಲವೊಂದು 3,000 ಓಡಿರೋದು, ಕೆಲವೊಂದು 20,000 ಓಡಿರೋದು, ಎಲ್ಲಾನು ವಿತ್ ವಾರಂಟಿ, ಅಂಡರ್ ವಾರಂಟಿ ಗಾಡಿಗಳೇ ಸಿಗುತ್ತೆ. ಈಗ ಎಲೆಕ್ಟ್ರಿಕ್ ಗಾಡಿಗಳಲ್ಲಿ ಯೂಶಲಿ ಎಲ್ರಿಗೂ ಗೊತ್ತು ಆವರೇಜ್ ಆಗಿ ಒಂದು 60,000 to 70,000 ಕಿಲೋಮೀಟರ್ಸ್ ಅಥವಾ 3 to 5 ವರ್ಷ ವಾರಂಟಿ ಕೊಡ್ತಾರೆ ಅಂತ. ಸೊ ಯಾವುದೇ ರೀತಿಯ ನೀವು ವೆಹಿಕಲ್ ಪ್ರೀ ಓನ್ ವೆಹಿಕಲ್ಸ್ ನಮ್ಮಲ್ಲಿ ತಗೋತೀರಾ ಅಂತ ಹೇಳಿದ್ರೆ ಎಲ್ಲವೂ ಕೂಡ ನಿಮ್ಗೆ ಅಂಡರ್ ವಾರಂಟಿ ಇರುತ್ತೆ, ನಿಮ್ಗೆ ವಿತ್ ಬೆಸ್ಟ್ ಕಿಲೋಮೀಟರ್ಸ್ ಕೂಡ ಇದ್ದೇ ಇರುತ್ತೆ ನಿಮ್ಗೆ ಇರುತ್ತೆ. ಸೊ ವೀಕ್ಷಕರೇ ನೋಡಿ, ಇಲ್ಲೊಂದಿದೆ ಜಸ್ಟ್ 8,852 ಕಿಲೋಮೀಟರ್ ಅಷ್ಟೇ ನಾವು ಓಡಿರೋದು. ಇದು 2025 ಮಾಡಲ್ ನಿಮ್ಗೆ ಬ್ಯಾಂಕ್ ಆಕ್ಷನ್ ವೆಹಿಕಲ್. ಕಸ್ಟಮರ್ ಬರೀ ನಿಮ್ಗೆ 4 ತಿಂಗಳು ಯೂಸ್ ಮಾಡಿದ್ದಾರೆ ಅಷ್ಟೇ. ಅದಾದ್ಮೇಲೆ EMI ಕಟ್ಟದೇ ಇರೋ ಕಾರಣ ಬ್ಯಾಂಕ್ಸ್ ಇಂದ ಸೀಸ್ ಆಗಿದೆ. ಆಮೇಲೆ ಇದನ್ನ ನೋಡಿ, ಈ ವೆಹಿಕಲ್ಸ್ ಕೂಡ ಇಲ್ಲಿ ನೋಡ್ಬೋದು ನೀವು. ಇದು ಈ ರೀಡಿಂಗ್ ನೋಡಿ, ಚೆಕ್ ನೋಡಿ ಎಷ್ಟು ಚೆನ್ನಾಗಿದೆ ಇದು. ಜಸ್ಟ್ ಏನ್ ಸರ್ ಇದು 2,577 ಅಷ್ಟೇನಾ? ಅಷ್ಟೇನೆ. ಓ ಮೈ ಗಾಡ್, ಎಲ್ಲಾನು ಕಂಪ್ಲೀಟ್ಲಿ ಬ್ರ್ಯಾಂಡ್ ಕಂಡೀಷನ್ ಅಲ್ಲೇ ಇರ್ತಕ್ಕಂಥದ್ದು. ಇನ್ನೊಂದು ಇದ್ರ ಸರ್ವಿಸ್ ಹೆಂಗೆ ಸರ್ವಿಸ್ ಮಾಡಿಸಿರ್ತಾರೋ ಇಲ್ವೋ, ವೆಲ್ ಮೇಂಟೈನ್ ಆಗಿರುತ್ತೋ ಇಲ್ವೋ, ಬ್ಯಾಂಕಿಂಗ್ ಸೀಸ್ ಆಗಿರೋದು ಯಾವ್ದ್ರ ಬಗ್ಗೆನೂ ನೀವು ಚಿಂತನೆ ಮಾಡಂಗಿಲ್ಲ. ಕಂಪ್ಲೀಟ್ ಸರ್ವಿಸ್ ಸೊಲ್ಯೂಷನ್ ನಮ್ಮ ಹತ್ರ ಇರೋದ್ರಿಂದ ಕಂಪ್ಲೀಟ್ ಇದ್ರದ್ದು ಸರ್ವಿಸ್ ಹಿಸ್ಟ್ರಿ ಜೊತೆಗೆ ನಾವೇ ನಿಮಗೆ ಸಪ್ಲೈ ಮಾಡ್ತೀವಿ. ಸರ್ ಇವಾಗ ಸರ್ವಿಸ್ ಬಂದಿರೋ ವೆಹಿಕಲ್ಗಳು ಯಾವುದು, ಎಲ್ಲಿದೆ ಸರ್? ಕಂಪ್ಲೀಟ್ ಆಗಿ ಬನ್ನಿ, ಸರ್ವಿಸ್ ವೆಹಿಕಲ್ಸ್ ಬಗ್ಗೆ ಕೂಡ ತೋರಿಸ್ತಾ ಹೋಗ್ತೀನಿ. ಇವೆಲ್ಲ ಸರ್ವಿಸ್ ಬಂದಿರೋ ಕಂಪ್ಲೀಟ್ ಇದೆಲ್ಲಾನು ಕೂಡ ಇಲ್ಲಿ ನೋಡ್ತಾ ಇರ್ಬೋದು. ನಮ್ಮಲ್ಲಿ ಕ್ಯಾಟಗರೈಸ್ ಆಗುತ್ತೆ ಎಲ್ಲ ವೆಹಿಕಲ್ಸ್ ಕೂಡ. ಈಗ ವೆಹಿಕಲ್ ಏನಾದ್ರು ರೆಡಿ ಆಗಿತ್ತು ಅಂತ ಹೇಳಿದ್ರೆ ಇಲ್ಲಿ ನೋಡಿ ಕಂಪ್ಲೀಟ್ ಟ್ಯಾಗ್ ಆಗಿರುತ್ತೆ, ರೆಡಿ ಫಾರ್ ಡೆಲಿವರಿ ಅಂತ ಹೇಳ್ಬಿಟ್ಟು. ಸರ್ವಿಸ್ ಆದ್ಮೇಲೆ ಇನ್ ಕೇಸ್ ಏನಾದ್ರು ಅದು ಇನ್ನೂ ಸರ್ವಿಸ್ ಪೆಂಡಿಂಗ್ ಇದೆ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ರೆಡ್ ಟ್ಯಾಗ್ ಅಲ್ಲಿ ಇರುತ್ತೆ. ಸೊ ಇನ್ನು ಕೂಡ ಸರ್ವಿಸ್ ಪೆಂಡಿಂಗ್ ಅಲ್ಲಿದೆ, ಸರ್ವಿಸ್ ಆಗಿರುತ್ತೆ. ಸೊ ಕಂಪ್ಲೀಟ್ ಕ್ಯಾಟಗರೈಸ್ ಮಾಡಿ ಒಂದೊಂದು ವೆಹಿಕಲ್ಗೂ ಕೂಡ ನಾವು ಪ್ರಿಯಾರಿಟಿಲಿ DMS ಅಲ್ಲಿ ಮೇಂಟೈನ್ ಮಾಡ್ತಾ ಹೋಗ್ತಾ ಇರ್ತೀವಿ. ಮ್ಯಾಕ್ಸಿಮಮ್ 2 to 3 days ಅಷ್ಟರೊಳಗೆ ಕೂಡ ಗಾಡಿಗಳು ಕ್ಲಿಯರ್ ಆಗಿ ಹೋಗ್ತಾ ಹೋಗುತ್ತೆ. ವೆರಿ ನೈಸ್ ವೀಕ್ಷಕರೇ, ಇವು ಯಾವುದು ಮತ್ತೆ ಸೇಲ್ಗಿಲ್ಲ, ಇವೆಲ್ಲವೂ ಕೂಡ ಸರ್ವಿಸ್ಗೆ ಬಂದಿರೋದು. ಅಂಡ್ ಇವೆಲ್ಲ ಸರ್, ಇವೆಲ್ಲ ಏನಕ್ಕೆ ಸರ್ ಎಲ್ಲಾನು ಕೂಡ ಇದೆಲ್ಲಾನು ಕೂಡ ನಮ್ದು ಸೇಲ್ಸ್ ಸ್ಟಾಕ್ ವೆಹಿಕಲ್ಸ್. ಎಲ್ಲಾನು ಕೂಡ ಇನ್ನು ಸರ್ವಿಸ್ ಆಗ್ಬೇಕಾಗತ್ತೆ, ಪ್ರೀಚೆಕ್ ನಡೀತಾ ಇದೆ. ಹೌದು, ಇನ್ನು ಏನಾಗುತ್ತೆ ಈಗ ಕಂಪ್ಲೀಟ್ ಆಗಿ ಸ್ಟಾಕ್ ಹೋಲ್ಡ್ ಆಗಿರುತ್ತಲ್ಲ, ರಿಸೀವ್ ಮಾಡ್ಕೊಂಡಾಗ ಕಂಡೀಷನ್ ಇರುತ್ತೆ, ಅದು ಕಂಪ್ಲೀಟ್ ಆಗಿ ಸರ್ವಿಸ್ ಮಾಡಿ ಫುಲ್ ಅದಕ್ಕೆ ಏನೇನು ಪಾರ್ಟ್ಸ್ ಬೇಕು ಎಲ್ಲಾನು ಫುಲ್ ಹೊಸ ಕಂಡೀಷನ್ಗೆ ಮಾಡಿ ಆಮೇಲೆ ನಾವು ಸೇಲ್ಸ್ ಸ್ಟಾಕಿಗೆ ಅಂತಾನೆ ಅದನ್ನ ಪಾರ್ಕ್ ಮಾಡ್ತೀವಿ. ಸರ್ ಇವಾಗ ಇಲ್ಲೆಲ್ಲ ನೋಡಾಯ್ತು, ಸರ್ವಿಸ್ ಅಂತ ಅವಾಗಿಂದ ಹೇಳ್ತಾ ಇದ್ದಾರೆ. ಒಂದು ಗಾಡಿ ಸರ್ವಿಸ್ ಅಂತ ಬಂದಾಗ ಸೊ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಯಾವ ರೀತಿ ಸರ್ವಿಸ್ ಆಗುತ್ತೆ ತೋರಿಸ್ಬೋದಾ ಸರ್? ಖಂಡಿತ ಬನ್ನಿ ಸರ್. ಒಂದು ಕಂಪ್ಲೀಟ್ ಒಂದು ಗಾಡಿ ಬಂದ ತಕ್ಷಣ ಯಾವ್ಯಾವ ರೀತಿ ಪ್ರೊಸೀಜರ್ ಇರುತ್ತೆ, ಬಂದ ತಕ್ಷಣ ಏನು ಪ್ರೊಸೀಜರ್ ಮಾಡ್ತೀವಿ, ಕಂಪ್ಲೀಟ್ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗೂ ಕಂಪ್ಲೀಟ್ ಪ್ರೊಸೆಸ್ನ ನಾನು ಇವತ್ತು ಸರ್ವಿಸ್ ಬಗ್ಗೆ ತೋರಿಸ್ಕೊಡ್ತೇನೆ. ಸರಿ ಸರ್, ಓಕೆ. ಫಸ್ಟ್ ಸರ್ ಬಂದ ತಕ್ಷಣ ಈ ಕಸ್ಟಮರ್ ಬಂದ ತಕ್ಷಣ ಕಸ್ಟಮರ್ ಇಂಟರಾಕ್ಷನ್ಗೆ ಅಂತಾನೆ ನಮ್ಮಲ್ಲಿ ಫಸ್ಟ್ ಸರ್ವಿಸ್ ಅಡ್ವೈಸರ್ ಇರ್ತಾರೆ. ಸರ್ವಿಸ್ ಅಡ್ವೈಸರು ಕಸ್ಟಮರ್ ಬಂದ ತಕ್ಷಣ ಕಸ್ಟಮರ್ ಪ್ರಾಬ್ಲಮ್ ಏನಿದೆ, ಗಾಡೀಲಿ ಏನು ತೊಂದರೆ ಇದೆ ಅದನ್ನ ಟೆಸ್ಟ್ ಡ್ರೈವ್ ಮಾಡಿ ಗಾಡಿನ ಓಡಿಸಿ ಏನು ತೊಂದರೆ ಇದೆ ಅಥವಾ ಅಡಿಷನಲ್ ಇನ್ನೂ ಏನಾದರೂ ತೊಂದರೆ ಇದೆ. ಕಸ್ಟಮರ್ಗೆ ಕೆಲವೊಂದು ಸರ್ ನನ್ನ ಗಾಡಿ ಮೂವ್ ಆಗ್ತಿಲ್ಲ ಅಥವಾ ಸೌಂಡ್ ಬರ್ತಾ ಇದೆ, ಎಕ್ಸಾಕ್ಟ್ಲಿ ಕಸ್ಟಮರ್ಸ್ ಏನು ತೊಂದರೆ ಅಂತ ಗೊತ್ತಾಗಲ್ಲ. ಬಟ್ ನಮ್ಮ ಸರ್ವಿಸ್ ಅಡ್ವೈಸರ್ಸ್ ಏನು ಮಾಡ್ತಾರೆ ಅಂದರೆ ಕಂಪ್ಲೀಟ್ ಗಾಡಿನ ಫಸ್ಟ್ ಟೆಸ್ಟ್ ಡ್ರೈವ್ ಮಾಡ್ತಾರೆ, ಏನು ತೊಂದರೆ ಇದೆ ಅಂತ ಚೆಕ್ ಮಾಡ್ತಾರೆ. ಅದಾದ್ಮೇಲೆ ಕಂಪ್ಲೀಟ್ ಜಾಬ್ ಕಾರ್ಡ್ ಕ್ರಿಯೇಟ್ ಮಾಡ್ತಾರೆ. ಸೊ ಜಾಬ್ ಕಾರ್ಡ್ ಕ್ರಿಯೇಷನ್ ಅಲ್ಲಿ ಕಸ್ಟಮರ್ದು ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿಸ್ಕೊಂಡು ಕಸ್ಟಮರ್ದು ಏನೇನು ತೊಂದರೆ ಇದೆ ಕಂಪ್ಲೀಟ್ ಎಲ್ಲಾನು ಪ್ರಾಬ್ಲಮ್ಸ್ ಏನಿದೆ ಎಲ್ಲಾನು ಇದು ಮಾಡ್ತೀವಿ. ವಿತ್ ಡೆಲಿವರಿ ಡೇಟ್ ಕೂಡ ನಾವು ಅಶ್ಯೂರೆನ್ಸ್ ಕೊಡ್ತೀವಿ. ಇದು ಮ್ಯಾಕ್ಸಿಮಮ್ ಈ ಡೆಲಿವರಿ ಡೇಟ್ ಒಳಗೇನೆ ಕನ್ಫರ್ಮ್ ಮಾಡ್ಕೊಡ್ತೀವಿ. ಆ್ಯಂಡ್ ಕಸ್ಟಮರ್ಸ್ಗೆ ಅಂತಾನೆ ಒಂದು ಡೆಡಿಕೇಟೆಡ್ ಆಗಿ ಸ್ಲಿಪ್ ಕೊಡ್ತೀವಿ. ಸೊ ಅದರಲ್ಲಿ ಕಸ್ಟಮರು ಕಂಪ್ಲೀಟ್ ಅವ್ರ ಡೀಟೇಲ್ಸ್, ಈಗ ಕಸ್ಟಮರ್ ನಮ್ಮಲ್ಲಿ ಗಾಡಿ ಬಿಟ್ಟಿರುತ್ತೆ ಒಂದು ಪ್ರೂಫ್ ಬೇಕಲ್ಲ, ಸೊ ಅದು ಕಸ್ಟಮರ್ ಅಕ್ನಾಲೇಜ್ಮೆಂಟ್ ಕೊಡ್ತೀವಿ. ಜಾಬ್ ಕಾರ್ಡ್ ಕ್ರಿಯೇಟ್ ಆದ ತಕ್ಷಣ ಜಾಬ್ ಕಾರ್ಡು ನೆಕ್ಸ್ಟ್ ಒಳಗಡೆ ನಮ್ಮ ಸರ್ವಿಸ್ ಇನ್ಚಾರ್ಜ್ ಇರ್ತಾರೆ. ಇದರಲ್ಲಿ ಕಂಪ್ಲೀಟ್ ಆಟೋಮೇಷನ್ ಆಗಿದೆ. ಬಂದಿದ್ದು ಹೊಳಗೆ ಸರ್ ಅಲ್ಲೋಕಿನ ಮುಂಚೆ ಈ ಸರ್ವಿಸ್ ಕಾಸ್ಟ್ ಕೂಡ ನೀವು ಇಮಿಡಿಯೇಟ್ಲಿ ತಿಳಿಸ್ಬಿಡ್ತಾರೆ. ಇಮಿಡಿಯೇಟ್ಲಿ ಈಗ ಕಸ್ಟಮರ್ ಗಾಡಿ ತೊಗೊಂಬರ್ತಾರೆ, ಪ್ರೈಸಿಂಗ್ ಅಪ್ರೂವಲ್, ಈಗ ಜಾಬ್ ಕಾರ್ಡ್ ಬಂದ ತಕ್ಷಣ ಫಸ್ಟ್ ಗಾಡಿ ತೊಗೊಂಬರ್ತಾರೆ, ಏನೇನು ಚೆಕ್ ಮಾಡಿದ್ರೆ ಹೇಳ್ತಾರೆ, ಸರ್ ಈ ಥರ ಆಗುತ್ತೆ, ಈ ಪ್ರೈಸ್
ಫಸ್ಟ್ ಕಸ್ಟಮರ್ ಪ್ರೈಸ್ ಅಪ್ರೂವಲ್ ಕೊಟ್ಟಾದ್ಮೇಲೆ ಆಮೇಲೆ ಗಾಡಿ ಒಳಗೆ ಹೋಗುತ್ತೆ. ಆಮೇಲೆ ಸರ್ಪ್ರೈಸ್ ಎಲ್ಲ ಕೊಡಲ್ಲ ನೀವು? ನಥಿಂಗ್ ಸರ್. ಏನಿದೆ ಈಗ ಏನಾಗುತ್ತೆ, ಕಸ್ಟಮರ್ ಮ್ಯಾಕ್ಸಿಮಮ್ ಒಂದು 100-200 rupees ಈಗ ಏನಾದ್ರು ಒಂದು ಅಡಿಷನಲ್ ಓಪನ್ ಮಾಡಿರ್ತಾರೆ, ನೆಕ್ಸ್ಟ್ ಒಳಗೆ ಇನ್ನೊಂದೇನೋ ಅಡಿಷನಲ್ ಪ್ರಾಬ್ಲಮ್ ಇರ್ಬೋದು, ಅವಾಗ ಕೂಡ ಅದನ್ನ ವಿತ್ ಫಸ್ಟ್ ಕಸ್ಟಮರ್ ಅಪ್ರೂವಲ್ ತಗೊಂಡೆ ಆಮೇಲೆ ಕೆಲಸ ಸ್ಟಾರ್ಟ್ ಮಾಡಿ. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಆಗಿದೆ ಎಲ್ಲ ಮುಗಿಸ್ಬಿಟ್ಟು ಸರ್ ನಿಮ್ ಬ್ಯಾಟ್ರಿನೇ ಹೋಗ್ಬಿಟ್ಟಿದೆ, ಒಂದ್ 30,000 ಕೊಡ್ಬೇಕು ಸರ್ ಅನ್ನೋ ಚಾನ್ಸಸ್ ಇರುತ್ತೆ. ಖಂಡಿತ ಇಲ್ಲ. ಏನೇ ಕೆಲಸ ಮಾಡಿದ್ರು ಕೂಡ ನಾವು ಫಸ್ಟ್ ಕಸ್ಟಮರ್ ಹತ್ರ ಮಾತಾಡಿ ಕಸ್ಟಮರ್ಗೆ ಅಪ್ರೂವಲ್ ತಗೊಂಡು ಕಸ್ಟಮರ್ಗೆ ಓಕೆ ಇದೆ, ಕಸ್ಟಮರ್ ಇಸ್ ಸ್ಯಾಟಿಸ್ಫೈಡ್, ಅದಾದ್ಮೇಲೆ ಕೂಡ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಸರ್ವಿಸ್ ಮಾಡ್ಕೊಡ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ವೆಹಿಕಲ್ಸ್ ಬರುತ್ತೆ. ಸೊ ಡೆಡಿಕೇಟೆಡ್ ಆಗಿ ಲೈನ್ ಅಲ್ಲಿ ನಿಂತ್ಕೊಳ್ಳುತ್ತೆ, ಯಾವ ವೆಹಿಕಲ್ಸ್ ಪೆಂಡಿಂಗ್ ಇರುತ್ತೆ, ಪ್ರಿಯಾರಿಟಿ ವೈಸ್ ಅಲ್ಲಿ ಇವಾಗ ಯಾವ್ದು ವೆಹಿಕಲ್ಸ್ ಫಸ್ಟ್ ಬಂದಿರುತ್ತೆ ಅದೇ ಪ್ರಿಯಾರಿಟಿ ವೈಸ್ ಅಲ್ಲಿ. ಅಂಡ್ ಇನ್ನೊಂದು ಏನಂತ ಹೇಳಿದ್ರೆ, ಈಗ ಕೆಲವೊಂದು ವೆಹಿಕಲ್ಸ್ ಮೇಜರ್ ವರ್ಕ್ಸ್ ಇರುತ್ತೆ, ಕೆಲವೊಂದು ಬರೀ ಒಂದು ಬ್ರೇಕ್ ಪ್ಯಾಡ್ ಚೇಂಜಿಂಗ್ ಇರುತ್ತೆ, ಮೈನರ್ ವರ್ಕ್ಸ್ ಇರುತ್ತೆ. ಸೊ ಅದನ್ನೆಲ್ಲ ಏನ್ ಮಾಡ್ತಾ ಹೋಗ್ತೀವಿ ಅಂತ ಹೇಳಿದ್ರೆ, ಪ್ರಿಯಾರಿಟಿ ವೈಸ್ಗೆ ಅಂತಾನೆ ಡೆಡಿಕೇಟೆಡ್ ಟೆಕ್ನಿಷಿಯನ್ಸ್ ಇರ್ತಾರೆ ಬೇಗ ಆಗುವಂತ ಕೆಲಸಗಳಿಗೆ, ಮೇಜರ್ ಕೆಲಸಕ್ಕೆ ಅಂತಾನೆ ವೆಲ್ ಟ್ರೈನ್ಡ್ ಟೆಕ್ನಿಷಿಯನ್ಸ್ ಇರ್ತಾರೆ. ಸೊ ಅದನ್ನ ನೋಡ್ಕೊಂತ ಹೋಗೋಣ. ಅದಾದ್ಮೇಲೆ ಡೈರೆಕ್ಟ್ ವೆಹಿಕಲ್ಸ್ ಬಂದು ಅಲಾಟ್ ಆಗುತ್ತೆ. ಓಕೆ, ಇಂಥ ಟೆಕ್ನಿಷಿಯನ್ಗೆ ಈ ವೆಹಿಕಲ್ ಆಗಬೇಕು. ಸೊ ಈಗ ಅವರು ಈ ಪ್ರಾಬ್ಲಮ್ ಇರೋರಿಗೆ ಈ ಎಕ್ಸ್ಪರ್ಟ್ ಇರ್ತಾರೆ, ಆ ಪ್ರಾಬ್ಲಮ್ಗೆ ಡೆಡಿಕೇಟೆಡ್ ಟೆಕ್ನಿಷಿಯನ್ಸ್ ಎಲ್ಲಾನು ಕೂಡ ಅಸೈನ್ ಆಗ್ತಾ ಹೋಗ್ತಾರೆ. ಸೊ ಅಸೈನ್ ಆಗ್ತಾ ಟೆಕ್ನಿಷಿಯನ್ ಅದನ್ನ ಮತ್ತೆ ಟೆಸ್ಟ್ ಡ್ರೈವ್ ಮಾಡಿ ಅದ್ರಲ್ಲಿ ಏನಾದ್ರು ಅಡಿಷನಲ್ ಪ್ರಾಬ್ಲಮ್ ಇದೆಯಾ, ಏನ್ ತೊಂದರೆ, ಅದನ್ನ ಕಂಪ್ಲೀಟ್ ಟೆಸ್ಟ್ ಡ್ರೈವ್ ಮಾಡಿ ಕಂಪ್ಲೀಟ್ ಕೆಲಸನ ಮಾಡ್ತಾ ಹೋಗ್ತಾರೆ. ಇಲ್ಲಿ ನೋಡೋದು ಎಲ್ಲರೂ ಕೂಡ ವೆಲ್ ಟ್ರೈನ್ಡ್ ಟೆಕ್ನಿಷಿಯನ್ಸ್. ಆಲ್ರೆಡಿ ಹೇಳಿರೋ ಹಾಗೆ ನಮ್ದೇ ಟ್ರೈನಿಂಗ್ ಅಕಾಡೆಮಿ ಇರೋದ್ರಿಂದ ಎಲ್ಲರೂ ಕೂಡ ವೆಲ್ ಟ್ರೈನ್ಡ್ ಅಂಡ್ ವೆಲ್ ನಾಲೆಜ್ ಟೆಕ್ನಿಷಿಯನ್ಸ್ ಇರ್ತಾರೆ ನಮ್ಮಲ್ಲಿ. ಅಂಡ್ ಮೇಜರ್ ಆಗಿ ನಾನು ಒಂದು ತೋರಿಸ್ತಾ ಹೋಗ್ತೀನಿ. ಕಂಪ್ಲೀಟ್ ನಾವು ಒಂದು ಟೆಸ್ಟಿಂಗ್ ಸೆಟಪ್ಗೆ ಅಂತಾನೆ ಆಲ್ಮೋಸ್ಟ್ 1 lakh ಖರ್ಚು ಮಾಡ್ಬಿಟ್ಟು ಕ್ವಿಕ್ ಸರ್ವಿಸ್ ಕೊಡಬೇಕು ಅಂತ ಒಂದು ಕಂಪ್ಲೀಟ್ ಸೆಟಪ್ ಮಾಡ್ತಿದ್ದೀನಿ, ಅದನ್ನು ಕೂಡ ತೋರಿಸ್ತಾ ಹೋಗ್ತೀನಿ. ಬನ್ನಿ. ಸೊ ಎಲ್ಲ ವರ್ಕ್ ನಡೀತಾ ಇರೋದಲ್ವಾ ಸರ್ ಇದು? ಕಂಪ್ಲೀಟ್ ಎಲ್ಲಾನು ಕೂಡ ಸರ್ವಿಸ್ ಆಗ್ತಾ ಇದೆ ಗಾಡಿಗಳು ವಿತ್ ಡೆಡಿಕೇಶನ್ಸ್. ಈಗೇನು ಒಂದು ಪರ್ಟಿಕ್ಯುಲರ್ ಬ್ರ್ಯಾಂಡ್ ಅಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಿಮ್ಗೆ ಚೈನೀಸ್ ವೆಹಿಕಲ್, ನಿಮ್ಮ ಹತ್ರ ಯಾವುದೇ ಹಳೆ ಬ್ರ್ಯಾಂಡ್ ಚೈನೀಸ್ ವೆಹಿಕಲ್ ಇದ್ರೂ ಕೂಡ ಅದ್ರದ್ದು ಕೂಡ ಸರ್ವಿಸ್ ಆಗುತ್ತೆ. ಆ್ಯಂಡ್ ಮೇಜರ್ ಆಗಿ ನಿಮಗೆ ಇಲ್ಲಿ ನೋಡಿ, ಈ ವೆಹಿಕಲ್ ಬಂದು ಕಂಪ್ಲೀಟ್ ಆಗಿ ವಾಟರಲ್ಲಿ ಸಬ್ಮರ್ಸ್ ಆಗಿ ಬಂದಿರತಕ್ಕಂಥದ್ದು, ಇದನ್ನು ಕೂಡ ಸರ್ವಿಸ್ ಮಾಡ್ತಾ ಇದ್ದೀವಿ. ಏನೇ ತೊಂದರೆ ಆದರೂ ಕೂಡ ಇದು ನಿಮಗೆ ನಮ್ಮಲ್ಲೇ ಸರ್ವಿಸ್ ಸಿಗ್ತಾ ಹೋಗುತ್ತೆ. ಇದಿದೆ. ಅದಾದ್ಮೇಲೆ ಇನ್ನೊಂದು ವೆಹಿಕಲ್ ನೋಡಿ, ಇದು ಆಲ್ಮೋಸ್ಟ್ ಈಗ ಎಲ್ಲಿಂದ ಬಂದಿದೆ ನೋಡಿ, ಇದು ಈ ಗಾಡಿ ಬರೀ ಸರ್ವಿಸಿಗೆ ಅಂತಾನೆ. ಎಲ್ಲಿಂದ ಬಂದಿರೋದು ಇದು ಸರ್? ಇದು ಆಲ್ಮೋಸ್ಟ್ ನಿಮಗೆ ಮಂಗಳೂರಿಂದ ಬಂದಿರ್ತಕ್ಕಂಥ ಮಂಗಳೂರು ಗಾಡಿ, ಬರೀ ಸರ್ವಿಸಿಗೆ ಮಂಗಳೂರಿಂದ ಬಂದಿದೆ ಗಾಡಿ. K20. ಓಹೋ, ಇದು ನೀರು ಒಳಗಡೆ ಮುಳಿದೋಗಿತ್ತು? ಹೌದು, ನೀರೊಳಗೆ ಮುಳುಗಿರ್ತಂತ ಗಾಡಿ ಸರ್ವಿಸ್ಗೆ ಅಂತ ಬಂದಿದೆ. ಇದು ಮಂಗಳೂರಿಂದ ಕಳ್ಸಿಕೊಟ್ಟಿದ್ದಾರೆ ಕಸ್ಟಮರ್ ಪಾರ್ಸೆಲ್ಗೆ, ಸರ್ವಿಸ್ ಸಿಗ್ತಾ ಇಲ್ಲ ಅಂತ ಹೇಳಿ. ಇಲ್ಲ ನೋಡಿ, ಇಲ್ಲೇ 3 ಸೆಗ್ಮೆಂಟ್ ಸಿಗ್ತಾ ಇದೆ. ಒಂದು ಈ ಪ್ಲೂಟೋ, ಯಾವುದೋ ಜಮನದ ಗಾಡಿ ಇದು, ಓಕೆನಾ, ಒಂದು. ಎರಡನೇದಾಗಿ ಮಂಗಳೂರು ಗಾಡಿ, ಮೂರನೇದಾಗಿ ನೀರೊಳಗೆ ಮುಳುಗಿರೋ ಗಾಡಿ. ಸೊ ಎಲ್ಲಾ ರೀತಿ ತಲೆ ಬಿಸಿಲು, ಎಲ್ಲಾ ತಲೆ ಬಿಸಿನು ನಮ್ಮ ಮೇಲೆ ಬಿಡಿ, ನಾವು ಮಾಡ್ಕೊಡ್ತೇವೆ ನಿಮಗೆ ಸರ್ವಿಸ್. ನಾ ಹೇಳಿದೆ ನಿಮಗೆ ಕಂಪ್ಲೀಟ್ ಅಡ್ವಾನ್ಸ್ ಸೆಟಪ್ ಇದೆ ಅಂತ ಹೇಳ್ಬಿಟ್ಟು ಬನ್ನಿ ತೋರಿಸ್ಕೊಡ್ತಾ ಹೋಗ್ತೇನೆ. ಏನಿದೆ ಆಕ್ಚುಲಿ ಕಂಪ್ಲೀಟ್ ಈಗ ವೆಹಿಕಲ್ ಸೆಟಪ್, ಈಗ ವೆಹಿಕಲ್ ಏನಿದೆ ಕಂಪ್ಲೀಟ್ ಸಿಮ್ಯುಲೇಟೆಡ್ ಪಾರ್ಟ್ ಇಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಈಗ ವೆಹಿಕಲ್ ಅಲ್ಲಿ ಯಾವ್ದಾದ್ರು ಒಂದು ಪಾರ್ಟ್ ಹೋಗಿದೆ, ಅದನ್ನ ರಿಪ್ಲೇಸ್ ಮಾಡಬೇಕು, ಕ್ವಿಕ್ ಡಯಾಗ್ನೋಸ್, ಅದು ಚೆನ್ನಾಗಿದೆ ಇಲ್ವಾ, ಕ್ವಿಕ್ ಆಗಿ ಬೇಗ ಚೆಕ್ ಮಾಡಬೇಕು ಅಂತ ಹೇಳೋದಕ್ಕೆ ಈ ಒಂದು ಸೆಟಪ್ ನ ಕಂಪ್ಲೀಟ್ ಸೆಟಪ್ ನ ನಾವಿಲ್ಲಿ ಮಾಡಿಟ್ಟಿರೋದು. ಎಲ್ಲ ಇಲ್ಲೇ ಎಲ್ಲ ಫುಲ್ ಸಿಮ್ಯುಲೇಷನ್ ಇದೆ. ಕಂಪ್ಲೀಟ್ ಆಗಿ ಪಾರ್ಟ್ ಹೋಗಿದೆ, ಇಲ್ಲೊಂದು ರಿಪ್ಲೇಸ್ ಮಾಡ್ಕೋಬೇಕಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಇಲ್ಲಿ ನೋಡಿ, ಇವಾಗ ಈ ಮೋಟರ್ ತಿರುಗುತ್ತಾ? ಏನ್ ಐಡಿಯಾ ಮಾಡಿದೀರ ರೀ? ಕಂಪ್ಲೀಟ್ ಸೆಟಪ್ ನಿಮ್ಗೆ. ಈಗ ನೋಡಿ, ಬ್ರೇಕ್ ಲೈಟ್ ಇದೆಯಾ, ಬ್ರೇಕ್ ಲೈಟ್ ಬೇಕಾದ್ರೆ ಬ್ರೇಕ್ ಲೈಟ್ ಚೆಕ್ ಮಾಡಬೇಕು, ಈಗೇನೋ ಒಂದು ಇಶ್ಯೂ ಇದೆ, ಎಲ್ಲಾನು ಕೂಡ ನಿಮ್ಗೆ ಇಲ್ಲೇ ಕಂಪ್ಲೀಟ್ ಸೆಟಪ್ ಆಗಿರುತ್ತೆ. ಒಂದು ಇಂಡಿಕೇಟರ್ ಇಂದ ಹಿಡಿದು ಈಗ ನೋಡಿ, ಇದು ಆಪರೇಷನ್ಸ್ ಅಲ್ವಾ? ಕಂಪ್ಲೀಟ್ ಆಗಿ ಒಂದು ಹಾರ್ನ್ ಟೆಸ್ಟಿಂಗ್ ಸಹ ಇಲ್ಲೇ ಆಗುತ್ತೆ ನಿಮ್ಗೆ. ಹಾರ್ನ್ ಆಗಿರ್ಬೋದು, ಹೆಡ್ಲೈಟ್ ಆಗಿರ್ಬೋದು, ನಿಮ್ಗೆ ಕಂಪ್ಲೀಟ್ ಸೆಟಪ್ ಇಲ್ಲೇನೆ ಸೆಟ್ ಆಗಿರುತ್ತೆ. ಇವನ್ ಒಂದು ಸಣ್ಣ ಪಾರ್ಟ್ ಕೂಡ ಬಿಟ್ಟಿಲ್ಲ. ಹ್ಯಾಂಡಲ್ ಲಾಕ್ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಹ್ಯಾಂಡಲ್ ಲಾಕ್ ಕೂಡ ಇದರಲ್ಲೇ ಮಾಡ್ಬಿಟ್ಟಿದ್ದೀರಾ, ಎಲ್ಲ ಇಂಟಿಗ್ರೇಟ್ ಮಾಡ್ಬಿಟ್ಟು, ಎಲ್ಲ ಕಂಪ್ಲೀಟ್ ಇಂಟಿಗ್ರೇಷನ್ ಇಲ್ಲೇ ಇರುತ್ತೆ. ಒಂದು MCU ಇಂದ ಹಿಡಿದು ನಿಮಗೆ ಕಂಪ್ಲೀಟ್ ಆಗಿ ಎಲ್ಲಾನು ಕೂಡ ಇಲ್ಲೇ ಸಿಗುವಂಥದ್ದು. ಮಾಡೋಣ ಇರಿ ಸರ್, ಅವ್ನು ತಿರ್ಸ್ಲಾ ಇದನ್ನ ಎಷ್ಟಿಟ್ಟು ಕೊಡ್ಲಾ ನೋಡಿ ವೀಕ್ಷಕರೇ. ಬ್ರೇಕ್ ಹೋಲ್ಡ್ ಮಾಡಿ ವೆಹಿಕಲ್ ಯಾವ ರೀತಿ ಆನ್ ಮಾಡ್ತೀವಿ ಅದೇ ರೀತಿಯಾಗಿ ಆನ್ ಮಾಡ್ಬೋದು. ಬಿಡಿ ಸರ್, ನಾವು ಮಾಡ್ತೀನಿ ನೋಡಿ ವೀಕ್ಷಕರೇ. ಸೊ ಈಗೇನಾಗುತ್ತೆ ಅಂತ ಹೇಳಿದ್ರೆ, ಇದರಲ್ಲಿ ಪರ್ಟಿಕ್ಯುಲರ್ ಈಗ ನಾವು ಸ್ಕೂಟರ್ ಇಶ್ಯೂ ಅಂತ ಕೇಳಿದ್ರೆ, ಈಗೇನಾಗುತ್ತೆ ವೆಹಿಕಲ್ ಎಲ್ಲಾನು ಪ್ರೋಗ್ರಾಮ್ ಇರುತ್ತೆ ಆಲ್ರೆಡಿ. ವೆಹಿಕಲ್ ಲೋಡ್ ಇದ್ದಾಗ ಎಷ್ಟು ಪವರ್ ತಗೋಬೇಕು ಅಂತ ಹೇಳ್ಬಿಟ್ಟು ಅಂತ. ಸೊ ಅದನ್ನ ಕಂಪ್ಲೀಟ್ ಅನಾಲಿಸಿಸ್ ಮಾಡಿ, ಈಗ ಇದರಲ್ಲಿ ಏನಾದ್ರು ನಾವು ತುಂಬಾ ಪ್ರಾಬ್ಲಮ್ ಇರ್ತಕ್ಕಂಥ ಐಟಮ್ಸ್ ಏನ ಹಾಕಿದ್ರೆ ಇಲ್ಲೇ ಕಂಪ್ಲೀಟ್ ಡಯಾಗ್ನೋಸಿಸ್ ಅಲ್ಲೇ ನಮ್ಗೆ ರಿಪೋರ್ಟ್ ಕೊಟ್ಬಿಡುತ್ತೆ. ಹೌದು, ಸೊ ಕ್ವಿಕ್ ಅನಾಲಿಸಿಸ್ ಇದ್ರಲ್ಲೇ ಆಗ್ಬಿಡುತ್ತೆ. ಒಳ್ಳೆ ಇದು ಮಾಡ್ಕೊಂಡ್ಬಿಟ್ಟಿದ್ರೆ ಸರ್, ದೊಡ್ಡ ಬ್ರ್ಯಾಂಡ್ ಅವರು ಈ ತರ ಮಾಡ್ಕೊಂಡಿಲ್ಲ. ಕಂಪ್ಲೀಟ್ಲಿ ನಿಮ್ಗೆ 1 ಪಾಯಿಂಟ್ ಸೊಲ್ಯೂಷನ್ಸ್. ನಿಮ್ಗೆ ಯಾವುದೇ ಪಾರ್ಟ್ಸ್ ಬೇಕಂದ್ರೆ ಇಲ್ಲಿ ನಿಮ್ಗೆ ಹಬ್ ಮೋಟರ್ಸ್ ಬೇಕಂದ್ರೆ ಹಬ್ ಮೋಟರ್ ಟೆಸ್ಟಿಂಗು ಇಲ್ಲೇ ಆಗುತ್ತೆ. ನಿಮ್ಗೆ ಮೋಟರ್ಸ್
ಯಾವುದೇ ರೀತಿ ಮಿಡ್ ಡ್ರೈವ್ ಮೋಟರ್ ಆಗಿರಲಿ ಅಥವಾ ಹಬ್ ಮೋಟರ್ ಆಗಿರಲಿ ಎಲ್ಲನೂ ಕೂಡ ಇಲ್ಲೇ ಟೆಸ್ಟ್ ಆಗುತ್ತೆ ಆ್ಯಂಡ್ ಆಲ್ರೆಡಿ ನಾವು ಫೇಮಸ್ ಆಗಿರೋದು ಬ್ಯಾಟ್ರಿ ರಿಪೇರ್ಸ್. ಮೈ ಬ್ಯಾಟ್ರಿ ಟೆಕ್ ಇಸ್ ಆಲ್ವೇಸ್ ನಿಮ್ಗೆ ಏನೇ ಬೇಕಿದ್ರು ಕೂಡ ನಿಮಗೆ ಬ್ಯಾಟ್ರಿ ಸೊಲ್ಯೂಷನ್ ಕೊಡೋದ್ರಿಂದ ಬ್ಯಾಟ್ರಿ ಕೂಡ ಕಂಪ್ಲೀಟ್ ಸೆಟಪ್ ಇದೆ. ಬ್ಯಾಟ್ರಿ ಸೆಟಪ್ ಕೂಡ ನಾನು ಬ್ಯಾಟ್ರಿ ಸರ್ವಿಸ್ನ ಕೂಡ ತೋರಿಸ್ಕೊಡ್ತಾ ಹೋಗ್ತೀನಿ. ನಿಮ್ಮ ಹೆಸರಲ್ಲೇ ಬ್ಯಾಟ್ರಿ ಇರೋದ್ರಿಂದ ಡೆಫಿನೆಟ್ಲಿ ನೀವು ಬ್ಯಾಟ್ರಿ ಒಂದು ಖಂಡಿತ ಕೊಡಲೇಬೇಕು. ಇವಾಗ ಬೇರೆ ಬೇರೆ ಬ್ರ್ಯಾಂಡ್ ಅವ್ರು ಬೇರೆ ಬೇರೆ ವೋಲ್ಟ್ಸ್ ಇರ್ಬೋದು, ಬೇರೆ ಬೇರೆ ಇದು AH ಬ್ಯಾಟ್ರಿ ಎಲ್ಲ ಕೊಡ್ತಾ ಇರ್ತಾರೆ. ಸೊ ಆಲ್ ಕೈಂಡ್ ಆಫ್ ಬ್ಯಾಟ್ರೀಸ್ ಅನ್ನು ನೀವು ರೆಡಿ ಮಾಡ್ಕೊಡ್ತೀರಾ ಸರ್? ಖಂಡಿತ ಹೌದು. ನಿಮಗೆ ಯಾವುದೇ ರೀತಿ ಚಿಕ್ಕ ಬ್ಯಾಟ್ರಿ ಪ್ಯಾಕ್ ಇರಲಿ, ಚಿಕ್ಕ ಬ್ಯಾಟ್ರಿ ಪ್ಯಾಕ್ ಅಂದ್ರೆ ಬೇಕಂದ್ರೆ ಚಿಕ್ಕ ಬ್ಯಾಟ್ರಿ ಪ್ಯಾಕ್ ಸಿಗುತ್ತೆ, ಇಲ್ಲ ದೊಡ್ಡ ಬ್ಯಾಟ್ರಿ ಪ್ಯಾಕ್ ಬೇಕಂದ್ರೆ ದೊಡ್ಡ ಸೈಜ್ ಕೂಡ ಸಿಗ್ತಾ ಹೋಗುತ್ತೆ ನಿಮಗೆ. ಇಂಥ ಬ್ರ್ಯಾಂಡ್ ಅಂತೆಲ್ಲ ಎಲ್ಲಾ ಬ್ರ್ಯಾಂಡು ಕೂಡ ಇಲ್ಲಿ ನೋಡಿ, ಇದೊಂದು ಓಲಾ ಬ್ಯಾಟ್ರಿ ಪ್ಯಾಕ್, ಇದು ಕಂಪ್ಲೀಟ್ ಓಪನ್ ಆಗಿರತಕ್ಕಂಥದ್ದು, ಕಂಪ್ಲೀಟ್ ಸೆಲ್ ಲೆವೆಲ್ ಅಲ್ಲಿ ನಿಮಗೆ. ಈಗ ನೋಡಿ ಇಲ್ಲೇನೋ ಸೆಲ್ ಲೆವೆಲ್ ಅಲ್ಲಿ ತೊಂದರೆ ಆಗಿತ್ತು ಅಂತ ಹೇಳಿದ್ರೆ ಸೆಲ್ ಲೆವೆಲ್ ಅಲ್ಲಿ ನಾವು ಸರ್ವಿಸ್ ಮಾಡ್ಕೊಡ್ತೀವಿ ಬ್ಯಾಟ್ರೀಸ್ನ. ಓಲಾ ಬ್ಯಾಟ್ರಿ ಆಗಿರ್ಬೋದು, ನಿಮಗೆ ಮಾಮೂಲಿ ಚೈನೀಸ್ ವೆಹಿಕಲ್ಸ್ ಏನು ಬ್ಯಾಟ್ರೀಸ್ ಬರುತ್ತೆ ಅದಾಗಿರ್ಬೋದು, ಕಂಪ್ಲೀಟ್ ಎಲ್ಲ ಬ್ರ್ಯಾಂಡ್ಸ್ಗೂ ಕೂಡ ನಿಮಗೆ ಸೊಲ್ಯೂಷನ್ ಸಿಗುವಂಥದ್ದು. ಇಲ್ಲಿ ನೋಡಿ, ಇದು ಬಂದು TVS iQube ಬ್ಯಾಟ್ರಿ ಇದೆ. ಇದು ಯಾವುದು ಸರ್? ಇದು TVS iQube TVS iQube ಬ್ಯಾಟ್ರಿ ಪ್ಯಾಕ್. ಇದು ಸುಮಾರು ಬೇರೆ ಬೇರೆ ಟೈಪ್ ಆಫ್ ವೆಹಿಕಲ್ಸ್ ಎಲ್ಲಾನು ಸಿಗ್ತಾ ಹೋಗುತ್ತೆ ನಿಮಗೆ. ಇನ್ನು ಆಸಿಡ್ ವೆಹಿಕಲ್ಸ್, ಕೊಮಾಕಿ ವೆಹಿಕಲ್ಸ್, ಆ ಥರದ್ದೆಲ್ಲ ಸುಮಾರು ಕಂಪ್ನಿಗಳ ಬ್ಯಾಟ್ರಿಗಳು ಕೂಡ ಇಲ್ಲೇ ಸರ್ವಿಸ್ ಆಗುತ್ತೆ ನಿಮಗೆ. ಅಂದ್ರೆ ನೀವು ಲೈಕ್ ಶೆಲ್ ಲೆವೆಲ್ ಅಲ್ಲಿ ರಿಪೇರ್ ಮಾಡ್ತೀರಾ 100%. ನಮಗೆ ಇಡೀ ಬ್ಯಾಟ್ರಿ ಚೇಂಜ್ ಮಾಡೋ ಅಗತ್ಯನೇ ಇಲ್ಲ. ಕೆಲವೊಂದ್ಸರಿ ಏನಾಗುತ್ತೆ, ಏಜ್ ಹಾಕಿರ್ತಕ್ಕಂಥ ಬ್ಯಾಟ್ರಿಗಳಿಗೆ ನಾವೇ ಕೂಡ ಸಜೆಸ್ಟ್ ಮಾಡಲ್ಲ. ಈಗ ಕಸ್ಟಮರ್ಸ್ ಏನಾಗುತ್ತೆ, ಸರ್ ಒಂದು ಬ್ಯಾಟ್ರಿ ತೊಗೋಬೇಕಂದ್ರೆ ಅಪ್ರಾಕ್ಸಿಮೇಟ್ಲಿ ಒಂದು 25,000-30,000 ರೂಪಾಯಿವರೆಗೂ ಬಿದ್ದೇ ಬೀಳುತ್ತೆ ನಿಮಗೆ. ಸೊ ಈಗ ಅಷ್ಟು ಖರ್ಚು ಮಾಡೋದು ಬೇಡ, 4,000-3,000 ಅಲ್ಲ. ಫಸ್ಟ್ ನಾವು ಅದನ್ನು ಡಯಾಗ್ನೋಸ್ ಮಾಡ್ತೀವಿ. ಇದನ್ನು ಅಷ್ಟು 4,000 ರೂಪಾಯಿ ಖರ್ಚು ಮಾಡಿದ್ರು ಸಹ ಇದಕ್ಕೆ ವರ್ತ್ ಇದೆಯಾ. ಈಗ ಆಲ್ಮೋಸ್ಟ್ ಒಂದು 50,000-60,000 ಓಡಿರುತ್ತೆ, ಅದಕ್ಕೆ 4,000 ಖರ್ಚು ಮಾಡಿದ್ರು ಸಹ ಅದು ಮುಂದೆ ಲೈಫ್ ಬರುತ್ತೆ. 4,000 ಖರ್ಚು ಮಾಡಿದ್ರೆ ವ್ಯರ್ಥ ಅದಕ್ಕೆ. ಸೊ ಅದನ್ನು ಕೂಡ ನಾವು ಅನಾಲಿಸಿಸ್ ಮಾಡಿ, ಹೌದು 4,000 ಖರ್ಚು ಮಾಡಿದ್ರೆ ಇದಕ್ಕೆ ವರ್ತ್ ಇದೆ, ಇಲ್ಲ ಅಂದ್ರೆ ಇದು ಅಪ್ಗ್ರೇಡ್ ಆಗಬೇಕು ಅಂತ ಹೇಳಿ ರಿಪೇರ್ ಕೂಡ ನಾವೇ ಮಾಡ್ತೀವಿ, ಇಲ್ಲ ಅಪ್ಗ್ರೇಡ್ ಆಗಬೇಕಂದ್ರೆ ಅದು ಕೂಡ ನಮ್ಮಲ್ಲಿ ಆಪ್ಷನ್ ಸಿಗುತ್ತೆ. ಓಕೆ ಸರ್, ಯೂಶುವಲಿ ಜನರಲ್ ಚೆಕಪ್, ಜನರಲ್ ಸರ್ವಿಸ್ ಮಾಡೋದಕ್ಕೆ ಟೈಮ್ ಎಷ್ಟು ತಗೊಂತೀರಾ ಸರ್? ಸರ್ ಯೂಶಲಿ ಜನರಲ್ ಸರ್ವಿಸ್ಗೆ ಅಂತ ಹೇಳಿದ್ರೆ ಒಂದು 6 hours ವರೆಗೂ ಟೈಮ್ ಬೇಕಾಗುತ್ತೆ ಒಂದು ವೆಹಿಕಲ್ಗೆ. ಯಾಕಂದ್ರೆ ಯೂಶಲಿ ಪೀರಿಯಾಡಿಕ್ ಮೇಂಟೆನೆನ್ಸ್ ಅಲ್ಲಿ ಏನೇನು ಮಾಡ್ತೀವಿ ಅಂತ ಹೇಳಕ್ ಹೋದ್ರೆ, ಇವಾಗ ಬ್ರೇಕ್ ಪ್ಯಾಡ್ಸ್ ಆಗಿರ್ಬೋದು, ಹಿಂದೆ ಮುಂದೆ 2 ಬ್ರೇಕ್ ಪ್ಯಾಡ್ಸ್ ಇರ್ಬೋದು, ಅದು ನಾನು ವೆಹಿಕಲ್ ಅಲ್ಲೇ ಡೈರೆಕ್ಟ್ ಆಗಿ ತೋರಿಸ್ತಾ ಹೋಗ್ತೀನಿ ನಿಮಗೆ. ಏನೇನು ಆಕ್ಚುಲಿ ಒಂದು ಜನರಲ್ ಸರ್ವಿಸ್ ಅಂತ ಬಂದಾಗ ಏನೇನಾಗೆ ವೆಹಿಕಲ್ ಅಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಸರ್ವಿಸ್ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ, ಬಟ್ ಏನೇನು ಕಂಪ್ಲೀಟ್ ಆಗಿ ಮಾಡ್ತೀವಿ ಅಂತ ನಾನು ಇಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ. ತುಂಬಾ ಜನ ಕೇಳಿದೀನಿ ನಾನು, ಎಲೆಕ್ಟ್ರಿಕಲ್ ವೆಹಿಕಲ್ ಸರ್ವಿಸೇ ಬೇಡ, ವರ್ಷಗಟ್ಟಲೆ ಹಂಗೆ ಓಡಿಸಬಹುದು ಅಲ್ಲ. ರ್ಯಾಂಪ್ ಮೇಲೆ ಇರ್ತಕ್ಕಂಥ ಒಂದು ವೆಹಿಕಲ್ ಅಲ್ಲೇ ನಾನು ಕಂಪ್ಲೀಟ್ ಆಗಿ ತೋರಿಸ್ತೀನಿ, ಏನೇನು ಬೇಕಾಗುತ್ತೆ ಸರ್ವಿಸ್ಗೆ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡ್ತಾ ಇದ್ದೀವಿ ಕಂಪ್ಲೀಟ್ ನೇಕೆಡ್ ವೆಹಿಕಲ್ಸ್ ಅಲ್ಲಿ ನಾವು ಫಸ್ಟ್ ಮಾಡ್ತಕ್ಕಂಥದ್ದು ಬ್ರೇಕ್ ಕ್ಯಾಲಿಬರ್ ಕ್ಲೀನಿಂಗ್ ಇರ್ಬೋದು. ಇದೇನಾಗುತ್ತೆ ನಿಮಗೆ, ಒಳಗಡೆ ಬ್ರೇಕ್ ಪ್ಯಾಡ್ ಆಗಿರ್ಬೋದು, ಡಸ್ಟ್ ಬ್ರೇಕ್ ಪ್ಯಾಡ್ ಕ್ಲೀನಿಂಗ್ ಆಗುತ್ತೆ, ಫ್ರಂಟ್ ಟು ಬ್ಯಾಕ್ ಎರಡು ಕೂಡ ಬ್ರೇಕ್ ಪ್ಯಾಡ್ಸ್ ಕ್ಯಾಲಿಬರ್ ಕ್ಲೀನ್ ಆಗುತ್ತೆ. ಅಂಡ್ ಬ್ರೇಕ್ ಆಯಿಲ್ ಟಾಪ್ ಅಪ್ ಅವಶ್ಯಕತೆ ಇದ್ದೇ ಇರುತ್ತೆ. ಅಟ್ಲೀಸ್ಟ್ ಒಂದು 12,000 ಕಿಲೋಮೀಟರ್ಗೆ, ಪ್ರತಿ 12,000 ಕಿಲೋಮೀಟರ್ಗೆ ಬ್ರೇಕ್ ಆಯಿಲ್ ಟಾಪ್ ಅಪ್ ಮಾಡೋ ಅವಶ್ಯಕತೆ ಖಂಡಿತ ಇರುತ್ತೆ. ಸೊ ಬ್ರೇಕ್ ಆಯಿಲ್ ಟಾಪ್ ಅಪ್ ಆಗುತ್ತೆ. ಆಮೇಲೆ ಕೋನ್ ಸೆಟ್, ಈಗ ಇಲ್ಲಿ ನೋಡಿ ಹ್ಯಾಂಡಲ್ ಮೂವ್ಮೆಂಟ್ ಮಾಡ್ತಿರ್ತೀವಲ್ಲ, ಸೊ ಹ್ಯಾಂಡಲ್ ಮೂವ್ಮೆಂಟ್ ಮಾಡಿದಾಗ ಇಲ್ಲಿ ಫ್ರಿಕ್ಷನ್ ಕ್ರಿಯೇಟ್ ಆಗ್ತಿರುತ್ತೆ. ಸೊ ಫ್ರಿಕ್ಷನ್ ಕ್ರಿಯೇಟ್ ಆಗೋ ಜಾಗದಲ್ಲೆಲ್ಲ ಕೂಡ ಗ್ರೀಸಿಂಗ್ ಅವಶ್ಯಕತೆ ಇರುತ್ತೆ. ಹ್ಯಾಂಡಲ್ ಬಾರ್ ಗ್ರೀಸಿಂಗ್ ಆಗುತ್ತೆ ಎಂಟೈರ್ ವೆಹಿಕಲ್. ಆಮೇಲೆ ಇಲ್ಲಿ ಸ್ವಿಂಗ್ ಆರ್ಮ್ ಇದೆಯಲ್ಲ, ಇನ್ನು ನೋಡ್ತಾ ಇರ್ಬೋದು, ಈ ಮೂವ್ಮೆಂಟ್, ಈ ಹೋಲ್ ಮೋಟರ್ ಪಾರ್ಟ್ ಏನು ಹಿಡ್ಕೊಳ್ಳುತ್ತೆ ಇದನ್ನು ಕೂಡ ಲೂಪ್ ಮಾಡ್ತಾ ಹೋಗ್ತೀವಿ. ಕಂಪ್ಲೀಟ್ ಕೆಲವೊಂದು ಗಾಡಿಗಳಂತೂ ತುಕ್ಕು ಹಿಡಿದ್ಬಿಟ್ಟಿರುತ್ತೆ. ಇದನ್ನು ಓಪನ್ ಮಾಡಿ ಕೂಡ ಚೆಕ್ ಮಾಡಿ ತೋರಿಸೋಣ ಇಲ್ಲಿ ಕಂಡೀಷನ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದನ್ನೆಲ್ಲ ನಾವು ಕಂಪ್ಲೀಟ್ ಗ್ರೀಸಿಂಗ್ ಮಾಡಿ, ಇನ್ನೊಂದು ಆಪ್ಷನ್ ಕೂಡ ಇದೆ ನಮ್ಮಲ್ಲಿ, ಡೀಪ್ ಕ್ಲೀನಿಂಗ್ ಅಂತ ಆಪ್ಷನ್ ಇದೆ. ಡೀಪ್ ಕ್ಲೀನಿಂಗ್ ಅಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಈಗ ಈ ವೆಹಿಕಲ್ ಕಂಡೀಷನ್ ನೋಡ್ತಾ ಇರ್ಬೋದು ನೀವು, ಇಲ್ಲಿ ನೋಡಿ ಈ ವೆಹಿಕಲ್ ಕಂಡೀಷನ್ ತೋರಿಸ್ತೀವಿ. ಒಳಗಡೆ ನೋಡಿ ಇದ್ರದ್ದು ಒಳಗಡೆ ಓಕೆ ಫುಲ್ ಈ ತರ ಇದು ಚಾರ್ಸಿಸ್ ಲೆವೆಲ್ ಅಲ್ಲೂ ಕೂಡ ನಿಮಗೆ ನೋಡಿ, ಚಾರ್ಸಿ ಲೆವೆಲ್ ಅಲ್ಲಿ ಫುಲ್ಲು ರಸ್ಟ್ ಬಂದ್ಬಿಟ್ಟಿರುತ್ತೆ ವಾಟರ್ಗೆ. ಸೊ ಇದನ್ನ ಅವಾಯ್ಡ್ ಮಾಡಕ್ಕೆ ಏನ್ ಮಾಡ್ತೀವಿ, ಡೀಪ್ ಕ್ಲೀನಿಂಗ್ ಅಂತ ಮಾಡ್ತೀವಿ. ಡೀಪ್ ಕ್ಲೀನಿಂಗ್ ಅಲ್ಲಿ ಏನ್ ಮಾಡ್ತೀವಿ, ಎಂಟೈರ್ ವೆಹಿಕಲ್ ನ ಓಪನ್ ಮಾಡಿ, ಬ್ಯಾಟ್ರಿ ಪ್ಯಾಕ್ ನ ಸಹ ಓಪನ್ ಮಾಡಿ, ನೋಡಿ ಈ ತರ ಕಂಪ್ಲೀಟ್ ಆಗಿ ಎಂಟೈರ್ ಬ್ಯಾಟ್ರಿ ಪ್ಯಾಕ್ ನ ಓಪನ್ ಮಾಡಿ ಒಳಗಡೆ ಫುಲ್ ಡೆಪ್ತ್ ಅಲ್ಲಿ ಕ್ಲೀನ್ ಮಾಡ್ತೀವಿ, ಇಂಟರ್ನಲ್ ಫುಲ್ ಕ್ಲೀನಿಂಗ್. ಸೊ ಅವಾಗ ಏನಾಗುತ್ತೆ, ಈ ಮೋಟರ್ಸ್ ಎಲ್ಲ ಹಾರ್ಡ್ನಿಂಗ್ ಆಗಿರುತ್ತಲ್ಲ, ಅದೆಲ್ಲ ಅವಾಯ್ಡ್ ಆಗ್ತಾ ಹೋಗುತ್ತೆ ನಿಮಗೆ. ಕಂಪ್ಲೀಟ್ ಆಗಿ ಸ್ಮೂತ್ ಆಗುತ್ತೆ, ಮಣ್ಣು ಬಿದ್ದು ಹಾರ್ಡ್ ಆಗ್ಬಿಡುತ್ತೆ, ಅದು ಕಂಪ್ಲೀಟ್ ಆಗಿ ಸ್ಮೂತ್ ಮಾಡ್ಕೊಡ್ತೀವಿ ನಾವು. ವೆರಿ ನೈಸ್. ಸೊ ವರ್ಕ್ ನಡೀತಾ ಇದೆ ಅಲ್ವಾ ಇಲ್ಲಿ? ನೈಸ್. ಸೊ ಇವಾಗ ಯಾರಾದರೂ ಲೈಕ್ ಬ್ಯಾಟ್ರೀಸ್ ಮೇಜರ್ ರಿಪೇರ್ ಇರುತ್ತೆ, ಬ್ಯಾಟ್ರೀಸ್ ಮೋಟರ್ ರಿಪೇರು, ಅದಕ್ಕೆ ಟೈಮ್ ಎಷ್ಟು ತೊಗೊತೀರಾ? ಸರ್ ಯೂಶಲಿ ಏನಾಗುತ್ತೆ, ಸರ್ಜ್ ಇರೋದ್ರಿಂದ ಕೆಲವೊಂದ್ಸರಿ ಫ್ರೀ ಇದ್ದಾಗ ಅಥವಾ ಗಾಡಿಗಳು ಕಮ್ಮಿ ಇದ್ದಾಗ ವಿತಿನ್ 1 day or 2 day ಆಗುತ್ತೆ. ಸ್ವಲ್ಪ ಏನಾದ್ರು ಸರ್ಜ್ ಇತ್ತು ಅಂತ ಹೇಳಿದ್ರೆ ವಿತಿನ್ ಮ್ಯಾಕ್ಸಿಮಮ್ 2 to 3 days ಅಲ್ಲಿ ಮುಗ್ದೋಗುತ್ತೆ ನಿಮಗೆ. ಮೇಜರ್ ವರ್ಕ್ ಆದರೆ ನಿಮ್ಗೆ ಮ್ಯಾಕ್ಸಿಮಮ್ 3 days ಅಲ್ಲಿ ಮೇಜರ್ ವರ್ಕು, ಮೈನರ್ ವರ್ಕು ಜನರಲ್ ಸರ್ವಿಸ್ ಎಲ್ಲಾನು ವಿತಿನ್ 1 or 2 days ಆಗ್ಬಿಡಿ. ಯಾಕಂದ್ರೆ ಈಗ ನಾವು ಮಿನಿಮಮ್ ಈಗ ಮಾರ್ನಿಂಗ್ 10 o'clock ಒಂದು ವೆಹಿಕಲ್ ಸ್ಟಾರ್ಟ್ ಮಾಡಿದ್ರು ಸಹ ಮಿನಿಮಮ್ 6 hours ಬೇಕಾಗುತ್ತೆ ಒಂದು ವೆಹಿಕಲ್ ನ ಸರ್ವಿಸ್ ಮಾಡ್ಬೇಕಾದ್ರೆ. ಸೊ 6 hour ನಾವು ಒಂದು ವೆಹಿಕಲ್ ನ ಸರ್ವಿಸ್ ಮಾಡ್ಬೇಕಂತ ಹೇಳಿದ್ರೆ ಮಾರ್ನಿಂಗ್ ಬಿಟ್ಟಿರೋ ವೆಹಿಕಲ್ ಆಲ್ಮೋಸ್ಟ್ ಸಂಜೆವರೆಗೂ ಆಗುತ್ತೆ. ಸೊ
ಕೆಲವೊಂದು ಸರಿ ಮಧ್ಯಾಹ್ನ ಬಿಟ್ಟವ್ರಿಗೆ ನೆಕ್ಸ್ಟ್ ಡೇ ಅವ್ರಿಗೂ ಸಿಗುತ್ತೆ. ಮ್ಯಾಕ್ಸಿಮಮ್ 2 days ಅಶ್ಯೂರೆನ್ಸ್ ನಾವು ಮಾಡ್ಕೊಡ್ತೀವಿ. ಸೂಪರ್. ಏನು ಮಾಡ್ತಿದ್ದಾರೆ ಸರ್ ಇಲ್ಲಿ? ಕಂಪ್ಲೀಟ್ ನೋಡಿ ಆಲ್ರೆಡಿ ಹೇಳ್ದಂಗೆ ಸ್ವಿಂಗ್ ಆರ್ಮ್ ಕಂಪ್ಲೀಟ್ ತುಕ್ಕು ಹಿಡಿದು, ನೀವು ಇಲ್ಲಿ ತುಕ್ಕು ಕಾಣಿಸ್ತಾ ಇರ್ಬೋದು ಒಳಗಡೆ ನಿಮಗೆ ಕಂಪ್ಲೀಟ್ ತುಕ್ಕು ಹಿಡಿದು ಬಿಟ್ಟಿದೆ. ಅದನ್ನ ರಿಮೂವ್ ಮಾಡೋಕ್ಕೂ ಸಹ ಸಿಕ್ಕಾಪಟ್ಟೆ ಎಫರ್ಟ್ ಹಾಕಬೇಕು. ಸೊ ಅವಾಗ ಏನಾಗುತ್ತೆ, ಮೂವ್ಮೆಂಟ್ ಆಗದೆ ಆ ಪಾರ್ಟ್ ಸೌಂಡ್ ನೋಡ್ಬೋದು ನೀವು, ಆ ಪಾರ್ಟ್ ಇರೋದೇ ಮೂವ್ಮೆಂಟ್ಗೋಸ್ಕರ. ಅಲ್ಲಿ ಮೂವ್ಮೆಂಟ್ ಆಗಲಿಲ್ಲ ಅಂದಾಗ ನಿಮಗೆ ಬೆಲ್ಟ್ ಕಟ್ ಆಗೋದಾಗಿರ್ಲಿ, ಮೈಲೇಜ್ ಡ್ರಾಪ್ ಆಗೋದಾಗಿರ್ಲಿ, ಕಂಪ್ಲೀಟ್ ಇಶ್ಯೂಸ್ ಬರ್ತಾ ಹೋಗೋದು ನೋಡಿ. ಕಂಪ್ಲೀಟ್ ರಿಮೂವ್ ಮಾಡೋಕ್ಕೂ ಸಹ ಎಕ್ಸ್ಟರ್ನಲ್ ನಾವು ಸಿಕ್ಕಾಪಟ್ಟೆ ಫೋರ್ಸ್ ಹಾಕೋದು ಸಹ ಪಡ್ತಾ ಇದ್ದಾರೆ, ಕಷ್ಟ ಆಗುತ್ತೆ. ಸೊ ಈ ಥರ ಇದನ್ನ ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರೆ ಪೀರಿಯಾಡಿಕ್ ಮೇಂಟೆನೆನ್ಸ್ ಅಪ್ರಾಕ್ಸಿಮೇಟ್ಲಿ ನೀವು ಒಂದು 8,000 ಅಥವಾ 6,000 ಕಿಲೋಮೀಟರ್ಗೆ ಅಥವಾ 3 ತಿಂಗಳಿಗೆ ಒಂದ್ಸರಿ ಪೀರಿಯಾಡಿಕ್ ಮೇಂಟೆನೆನ್ಸ್ ಮಾಡಿಸ್ಕೊಂಡ್ರೆ ಗಾಡಿ ಸ್ಮೂತಾಗಿ ಬರುತ್ತೆ. ಯೂಶಲಿ ನಿಮ್ಗೆ 3 ವರ್ಷ ಬರ್ತಕ್ಕಂಥ ಗಾಡಿ ಅಟ್ಲೀಸ್ಟ್ ನಿಮ್ಗೆ 2 years ಲೈಫ್ ಎಕ್ಸ್ಟೆಂಡ್ ಆಗೇ ಆಗುತ್ತೆ ನಿಮಗೆ. ಸೊ ವೀಕ್ಷಕರೇ, ಇವಾಗ ನಮ್ಮ ಜೊತೆ ಹೊಸಕೋಟೆಯಿಂದ ಇನ್ನು ಮುಂದಿಂದನೇ ಬಂದಿರುವಂಥ ಚೌಡೇಗೌಡ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್. ಸರ್ ನಮಸ್ಕಾರ. ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದೆ ಸರ್. ಏನು ಸರ್ ಅಷ್ಟು ದೂರದಿಂದ ಬಂದು ಇಲ್ಲಿ ವೆಹಿಕಲ್ ತೊಗೊಂಡಿದ್ದೀರಾ, ಏಕೆ? ವೆಹಿಕಲ್ ಇಲ್ಲಿ ಸರ್ವಿಸ್ ಚೆನ್ನಾಗಿ ಬರ್ತಾ ಇದೆ, ನಮಗೆ ಎಲ್ಲ ಫ್ರೆಂಡ್ಲಿ ಆಗಿದ್ದಾರೆ. ಏನೇ ಇದ್ದರೂ ಅವ್ರು ಸ್ಪಂದಿಸ್ತಾರೆ. ಅವರು ಒಳ್ಳೆತನಕ್ಕೆ ನಾವು ಅಲ್ಲಿಂದನೇ ಹುಡ್ಕೊಂಡು ಬರ್ತಾ ಇದ್ದೀವಿ. ಬಂದಿದ್ದೀರಾ ಸರ್ವಿಸ್? 60 ಕಿಲೋಮೀಟರ್ ಒಂದ್ಸಲ ಚಾರ್ಜ್ ಬಂದೋಗಕ್ಕಾಗಲ್ಲ ನಾವು, ಮತ್ತೆ ಇಲ್ಲಿ ಚಾರ್ಜ್ ಹಾಕೊಂಡು ಊರಿಗೆ ಹೋಗ್ಬೇಕು. ಹಂಗಿದೆಯಾ? ಅಷ್ಟು ಕಷ್ಟ ಇದ್ದು ಬರ್ತೀವಿ, ಅಷ್ಟು ಫ್ರೆಂಡ್ಲಿ ನೇಚರ್ ಇದ್ದಾರೆ. ಯಾವ ಗಾಡಿ ತೊಗೊಂಡಿದ್ದೀರಾ ಸರ್ ಇಲ್ಲಿ? ನಂದು ಓಲಾ ಗಾಡಿ ಸರ್. ಓಲಾ ತೊಗೊಂಡಿದ್ದೀರಾ? ನೀವು ಓಲಾ ಇಲ್ಲಿ ತೊಗೊಳ್ಬೇಕಾದ್ರೆ ಮುಂಚೆ ಯಾಕೆ ಇಲ್ಲೇ ತೊಗೊಳ್ಬೇಕು ಅಂತ ಡಿಸೈಡ್ ಮಾಡಿದ್ದು ನೀವು? ಬೇರೆ ಕಡೆ ತೊಗೊಬೋದಿತ್ತು. ಶೋರೂಮಲ್ಲಿ ಇದಿಲ್ಲ ಸರ್, ಮೇಂಟೆನೆನ್ಸ್ ಇಲ್ಲ. ಇಲ್ಲಿ ಇವರು ಕಂಪ್ನಿ ಪ್ರೈಸ್ ಕಮ್ಮಿ, ಮೇಂಟೆನೆನ್ಸು ಚೆನ್ನಾಗಿ ಇವಾಗೂ ನೋಡಿ ಮಾಡ್ತಾರೆ. ನಾವು ಅಲ್ಲಿ ಹೊಸಕೋಟೆ, KR Pur ಎಲ್ಲೋದ್ರೂ ನಮ್ಮ ತಿಂಗಳಾನ್ಗಟ್ಲೆ ಬಿಟ್ಟರು ಗಾಡಿಗಳು ಸರ್ವಿಸ್ ಕೊಡ್ತಾರೆ. ಇಲ್ಲಿ 2-3 ದಿನದಲ್ಲಿ ಏನೇ ಇದ್ರು ಮಾಡಿ ಕಳಿಸ್ತಾರೆ, ರೆಕ್ಟಿಫೈ ಮಾಡ್ತಾರಾ. ನಾನು ರಿಪೇರಿಗೆ ಬಿಟ್ಟರು ಬೇರೆ ಗಾಡಿ ಕೊಟ್ಟು ಕಳಿಸ್ತಾರೆ, ಅಟ್ಲೀಸ್ಟ್ ಅಲ್ಲಿ ಗಂಟೆ ಆಲ್ಟರ್ನೇಟ್ ಕೊಡ್ತಾರೆ. ಹಂಗಿದೆಯಾ? ನಾನು ಒಬ್ಬನಿಗೆ ಎಲ್ರಿಗೂ ಗೊತ್ತಿಲ್ಲ, ನಾನು ಸ್ವಲ್ಪ ದೂರ ಇರೋದಕ್ಕೆ ಏನ್ ಬೇಕೋ ಸಪೋರ್ಟ್ ಮಾಡ್ತಾರೆ. ಸರ್ ನಮ್ಮ ವೀಕ್ಷಕರಿಗೆ ಹೇಳಿ ಸರ್, ನಮ್ಮ ಮೈ ಬ್ಯಾಟ್ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಬನ್ನಿ ಇಲ್ಲಿ ಮಾಡಿಸ್ಕೊಳ್ಳಿ, ಇಲ್ಲಿ ಮಾಡಿಸ್ಕೊಂಡ್ರೆ 100% ಗ್ಯಾರಂಟಿ ಇದು. ಸೊ ವೆಹಿಕಲ್ ಪರ್ಚೇಸ್ ಮಾಡಬಹುದು, ಸರ್ವಿಸ್ ಮಾಡಿಸ್ಕೋಬಹುದು. ಪರ್ಚೇಸ್ ಸರ್ವಿಸ್ ಎಲ್ಲ ಸೂಪರ್ ಆಗಿದೆ. ಚೆನ್ನಾಗಿದೆಯಾ? ಚೆನ್ನಾಗಿದೆ. ಒಂದು ತಮ್ಸ್ ಕೊಡ್ಬೋದಾ? 100% ಸರ್. ಸೂಪರ್ ಸರ್. ಸರ್ ನಮ್ಮ ವೀಕ್ಷಕರಿಗೆ ಒಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಸರ್ ಇವಾಗ ಎಂಡಿಂಗ್ ಹೋಗೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಕ್ವಶನ್ಸ್ ಇದೆ. ನೀವು ಹೆಂಗೋ ಟ್ರೈನಿಂಗ್ ಎಲ್ಲ ಕೊಡ್ತಾ ಇದ್ದಲ್ಲ, ಎನಿ ಇನ್ಸ್ಟಿಟ್ಯೂಟ್ಗಳಿಗೆ ಟ್ರೈನಿಂಗ್ ಕೊಟ್ಟಿರೋದು, ಅವ್ರ ಜೊತೆ ಕೊಲಾಬ್ ಆಗಿರೋದೆಲ್ಲ ಏನಾದರೂ ಇದೆ ಸರ್? ಖಂಡಿತ. ನಾವು ಮೋರ್ ದೆನ್ 13 ಕಾಲೇಜ್ ಜೊತೆ MOU ಇದೆ ನಮಗೆ. ಅವ್ರ ಸ್ಟೂಡೆಂಟ್ಸ್ಗೆ ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಪ್ಲೇಸ್ಮೆಂಟ್ಸ್ ಆಪರ್ಚುನಿಟಿ, ಇನ್ ಕೇಸ್ ಯಾರು ಫೈನಲ್ ಇಯರ್ ಇಂಜಿನಿಯರ್ ಸ್ಟೂಡೆಂಟ್ಸು ಜಾಬ್ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಖಂಡಿತ ನಮ್ಮದು ವಿಜಯನಸ್ತ್ರ ಅಂತ ಅಕಾಡೆಮಿ ಇದೆ. ಆ ಅಕಾಡೆಮಿಲಿ ಬಂದು 100% ಪ್ಲೇಸ್ಮೆಂಟ್ ಓರಿಯೆಂಟೆಡ್ ಇರುತ್ತೆ. ಟ್ರೈನ್ ಮಾಡಿ EV ಎಲೆಕ್ಟ್ರಿಕ್ ವೆಹಿಕಲ್ ಕರೆಂಟ್ ಟ್ರೆಂಡು ನಿಮ್ಗೆ ಏನಾದರೂ ಕೂಡ ಪ್ರೆಸೆಂಟ್ ಟ್ರೆಂಡಲ್ಲಿ ಏನು ಇಂಡಸ್ಟ್ರಿಗೆ ಬೇಕು ಆ ಒಂದು ಟ್ರೈನಿಂಗ್ನ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೂ ಮಾಡಿಸ್ಕೊಡ್ತೀವಿ. ಅದನ್ನು ಹೊರತುಪಡಿಸಿ ಈಗಿನ ಯಾರಾದರೂ ಇದೇ ಥರ ನಮ್ದು ಏನು ಎಂಟೈರ್ ಸೆಟಪ್ ನೋಡಿದ್ರು ಇದು ಬೆಂಗಳೂರಲ್ಲಿ ಇರ್ತಕ್ಕಂಥದ್ದು. ಇನ್ನೊಂದು ಸರ್ವಿಸ್ ಸ್ಟೇಷನ್ ನಮ್ಮದು ಮೈಸೂರು ಸಹ ಇದೆ, ಮೈಸೂರಲ್ಲಿದೆ, ಅದು ಕೂಡ ಫ್ರಾಂಚೈಸ್ ಮಾಡಲು. ಇನ್ ಕೇಸ್ ನೀವೇನಾದ್ರು ಒಂದು ಬಿಸ್ನೆಸ್ ಮಾಡೆಲ್ ನೋಡ್ತಾ ಇದ್ದೀರಾ, ಆ ಥರ ಏನಾದ್ರು ಆಪ್ಷನ್ ನೋಡ್ತಾ ಇದ್ದೀರಾ, ನಮ್ಮಲ್ಲಿ ಫ್ರಾಂಚೈಸ್ ಆಪ್ಷನ್ ಕೂಡ ಇದೆ. ಯಾಕೆ ಮೈ ಬ್ಯಾಟೆಟೆಕ್ ಫ್ರಾಂಚೈಸ್ ಅಂತ ನೀವು ಕೇಳಿದ್ರೆ, ಪರ್ಟಿಕ್ಯುಲರ್ಲಿ ಟ್ರೈನ್ಡ್ ಆಲ್ಮೋಸ್ಟ್ ನಾವು ಒಂದು 6 years ಇಂದ ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ ಎಲ್ಲ ರೀತಿಯ ಪ್ರೀಮಿಯಂ ಬ್ರ್ಯಾಂಡ್ಸ್ ಆಗಿರ್ಬೋದು, ಓಲಾ, ಏತರ್, ಚೇತಕ್, iQube ಎಲ್ಲರಿಗೂ ಕೂಡ ನಾವೇ ಟ್ರೈನಿಂಗ್ ಕೊಡ್ತೀವಿ. ಏನೇನು ಸರ್ವಿಸ್ ಆಗಬೇಕು, ಪೀರಿಯಾಡಿಕ್ ಮೇಂಟೆನೆನ್ಸ್ ಅಂದರೆ ಏನು, ಯಾಕೆ ಪೀರಿಯಾಡಿಕ್ ಮೇಂಟೆನೆನ್ಸ್ ಬೇಕು, ಸೇಲ್ಸ್ ಟ್ರೈನಿಂಗ್ ಹೆಂಗಿರುತ್ತೆ, ನಮ್ಮದು ಪ್ರೀ ಓನ್ ಸೇಲ್ಸು ಮತ್ತು ಸರ್ವಿಸ್ ಎರಡೂ ಇರೋದ್ರಿಂದ ಕಂಪ್ಲೀಟ್ ಒಬ್ಬ ಡೀಲರ್ ಫ್ರಾಂಚೈಸ್ ಮಾಡಲ್ಗೆ ಬರ್ತಾರೆ ಅಂತ ಹೇಳಿದ್ರೆ ಕಂಪ್ಲೀಟಾಗಿ ಅವ್ರಿಗೆ ನಾವೇ ಟ್ರೈನಿಂಗ್ ಕೊಟ್ಬಿಟ್ಟು ಒಂದು ಎಸ್ಟಾಬ್ಲಿಷ್ಡ್ ವೇನೋ ಅವ್ರಿಗೆ ಫ್ರಾಂಚೈಸ್ ಮಾಡಲ್ ಮಾಡಿಸ್ಕೊಡ್ತೀವಿ. ಮ್ಯಾನ್ ಪವರ್ ಅವ್ರು ಇಟ್ಕೊಂಡು ಓನ್ಲಿ ಥಿಂಗ್ ಇಸ್ ಅವ್ರು ಮ್ಯಾನೇಜ್ ಮಾಡ್ತಾ ಹೋಗ್ಬೇಕು, ಅಥವಾ ಅವರೇ ಕಲ್ತು ಅವರೇ ಮಾಡ್ತಾರೆ ಅಂದರೂ ಕೂಡ ಟ್ರೈನಿಂಗ್ ಆಪ್ಷನ್ಸ್ ನಮ್ಮಲ್ಲಿದೆ. ಬಟ್ ಫ್ರಾಂಚೈಸ್ ಮಾಡಲ್ಸಿಗೆ ಮಾತ್ರ. ಈಗ ಫ್ರಾಂಚೈಸ್ ಮಾಡಲ್ ಅಂತ ಬಂದಾಗ ನಮಗೆ ವಾಟ್ ಅಬೌಟ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ವಾಟ್ ಇಸ್ ದ ಪ್ರಾಫಿಟ್, ಅದ್ರ ಬಗ್ಗೆ ಸರ್ವಿಸಲ್ಲಿ ನೀವು ಯಾವುದೇ ಆಟೋಮೊಬೈಲ್ ಇಂಡಸ್ಟ್ರಿಗೆ ಹೋದ್ರು ಕೂಡ ಸೇಲ್ಸ್ ಅನ್ನೋದಕ್ಕಿಂತ ಸರ್ವಿಸಲ್ಲೇ ನಿಮಗೆ ಜಾಸ್ತಿ ರೆವೆನ್ಯೂ. ಕರೆಕ್ಟ್. ಸೊ ಯಾರು ಬಿಸ್ನೆಸ್ ಮಾಡಲ್ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಮ್ದು 2 ಆಪ್ಷನ್ ಇದೆ, ಸೇಲ್ ಕಮ್ ಸರ್ವಿಸ್. ಇದು ಪರ್ಟಿಕ್ಯುಲರ್ ಒನ್ ಬ್ರ್ಯಾಂಡ್ ಅಂತ ಎಲ್ಲ ಥರ ಬ್ರ್ಯಾಂಡ್ಸು ಇರೋದ್ರಿಂದ, ಮಲ್ಟಿ ಬ್ರ್ಯಾಂಡ್ ಇರೋದ್ರಿಂದ ತುಂಬ ಈಗ ಸರ್ವಿಸ್ ಇಶ್ಯೂಸ್ ತುಂಬ ಇರೋದ್ರಿಂದ ಒಂದು ಒಳ್ಳೆ ಆಪರ್ಚುನಿಟಿ ಇವಾಗ ಒಂದು ಒಳ್ಳೆ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ. ಸೊ ನೀವೇನಾದರೂ ಒಂದು ಫ್ರಾಂಚೈಸ್ ಮಾಡಲ್ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅಪ್ರಾಕ್ಸಿಮೇಟ್ಲಿ ಒಂದು 3 ರಿಂದ 4 ಲಕ್ಷ, ಅದು ಅಪ್ರಾಕ್ಸಿಮೇಟ್ಲಿ ಎಲ್ಲ ಅವ್ರಿಗೆ ಇಂಟರ್ಫೇಸು, ನಿಮಗೆ ಅಡ್ವಾನ್ಸ್ ಎಲ್ಲನೂ ಮ್ಯಾಕ್ಸಿಮಮ್ ಒಂದು 5 ಲಕ್ಷ ಇತ್ತು ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೋಬಹುದು. ವಾಟ್ ಅಬೌಟ್ ಪ್ರಾಫಿಟ್ ಸರ್? ಬೆಸ್ಟ್ ಪ್ರಾಫಿಟ್ ಮಾಡಬಹುದು 100%. ಅಂದ್ರೆ ನಮ್ಮ ಫುಲ್ ಲೈಫ್ ಅನ್ನು ಇದರಿಂದ ಲೀಡ್ ಮಾಡ್ಕೋಬಹುದು ಆರಾಮಾಗಿ. ಸರ್ವಿಸಿಗೆ ಏನಂತ ಹೋಗ್ತಾ ಇದ್ರೆ ಈಗ ಆಲ್ಮೋಸ್ಟ್ ಎಲ್ಲ ಇಂಡಿಯಾ ಕೂಡ ಬೈ 2030 ಒಳಗೆ ನಿಮ್ಗೆ ಎಲ್ಲ ವೆಹಿಕಲ್ಸ್ ಆಲ್ಮೋಸ್ಟ್ 70% ಆಫ್ ದ ವೆಹಿಕಲ್ಸ್ EV ಮಾಡ್ತಾರೆ. ಸೊ EV ಏನಾಗುತ್ತೆ ಅಂತ ಹೇಳಿ ಈಗ ನಾರ್ಮಲ್ ಟೆಕ್ನಿಷಿಯನ್ಸ್ ಇದನ್ನ ಮಾಡೋದಕ್ಕೆ ಕಷ್ಟ ಆಗುತ್ತೆ. ನಾರ್ಮಲ್ ಈಗ ಏನಿದ್ರು ಒಂದು ಬ್ರೇಕ್ ಪ್ಯಾಡು ಸಣ್ಣ ಪುಟ್ಟ ಕೆಲಸ ಮಾಡ್ಬೋದು, ಅನ್ಪ್ರೊಫೆಷನಲ್ ಯಾರಾದ್ರೂ ಕೆಲಸ ಮಾಡೋದು. ಬಟ್ ಪ್ರೊಫೆಷನಲಿ ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಗೊತ್ತಿದ್ರೆ ಏನ್ ಬೇಕಾದ್ರೂ ಕೆಲಸ ಮಾಡ್ಬೋದು ಅದರಲ್ಲಿ. ಸೊ ಆ ಸರ್ವಿಸ್ ಟ್ರೈನಿಂಗ್ ಅಷ್ಟೇ
ಅಶ್ಯೂರೆನ್ಸ್ ನಾವು ಕೊಡ್ತೀವಿ. ಅಂಡ್ ಏನಾಗುತ್ತೆ ಬರ್ತಾ ಬರ್ತಾ ಇವತ್ತಿನ ಟೆಕ್ನಾಲಜಿ ನಾಳೆ ಹಳೆದು. ಸೊ ನಮ್ಮ ಕಡೆಯಿಂದ ಏನು ಅಶ್ಯೂರೆನ್ಸ್ ಆಗುತ್ತೆ ಅಂತ ಹೇಳಿದ್ರೆ ಫಾರ್ ಎವ್ರಿ 6 months ಒಂದು ಟ್ರೈನಿಂಗ್ ಸೆಷನ್ ಇರುತ್ತೆ ಎಲ್ಲ ಡೀಲರ್ಸ್ಗೂ ಕೂಡ. ಸೊ ಅವಾಗ ಏನಾಗುತ್ತೆ ಇವತ್ತಿನ ಲೇಟೆಸ್ಟ್ ಟೆಕ್ನಾಲಜಿಗೆ ಏನಿರುತ್ತೆ, ಬಿಕಾಸ್ ಈಗ ನೀವು ನೋಡ್ತಾ ಹೋದ್ರೆ ಈಗ ಓಲಾನೇ ಒಂದು ಎಕ್ಸಾಂಪಲ್ ತೊಗೊಂಡ್ರೆ ನಿಮಗೆ ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್, ಥರ್ಡ್ ಜನರೇಷನ್ ಒಂದೊಂದರಲ್ಲೂ ಒಂದೊಂದು ಅಪ್ಗ್ರೇಡೇಷನ್ ಹೋಗ್ತಾ ಇರುತ್ತೆ. ಸೊ ಎಲ್ಲ ರೀತಿಯ ಮಾಡೆಲ್ಸ್ಗೂ ಕೂಡ ಎವ್ರಿ 6 months ಅಲ್ಲಿ ಯಾವ್ಯಾವ ಲೇಟೆಸ್ಟ್ ಮಾಡೆಲ್ಸ್ ಬಂದಿರುತ್ತೆ ಎಲ್ಲ ಲೇಟೆಸ್ಟ್ ಮಾಡೆಲ್ಗೂ ಕೂಡ ಹ್ಯಾಂಡ್ಸ್ ಆನ್ ಇರುತ್ತೆ. ನಿಮಗೆ ಕಂಪ್ಲೀಟ್ ಓಪನ್ ಮಾಡಿ ಟ್ರೈನಿಂಗ್ ಅಶ್ಯೂರೆನ್ಸ್ ನಮ್ಮ ಕಡೆಯಿಂದ ಸಿಗುತ್ತೆ. ಅಪ್ಡೇಟ್ ಇರ್ತೀವಿ, ಅಪ್ಡೇಟೆಡ್ ಡೇ ಟು ಡೇ ಅಪ್ಡೇಟ್. ಎಸ್, ನೀವು ಹೇಳಿದ್ ಕರೆಕ್ಟ್. ಸೊ ಬರ್ತಾ 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 ಏನಾಗುತ್ತೆ ಅಂದ್ರೆ ಎಲೆಕ್ಟ್ರಿಕಲ್ ವೆಹಿಕಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಏನೇನು ನಮ್ಮ ಪೆಟ್ರೋಲ್ ಇಂಜಿನ್ ಇರುವಂತಹ ಇದಿರುತ್ತೆ, ಗ್ಯಾರೇಜ್ಗಳಿರ್ತವೆ, ಅವೆಲ್ಲ ಔಟ್ಡೇಟೆಡ್ ಆಗಿಬಿಡುತ್ತೆ, ಅವೆಲ್ಲ ಬೇಕಾಗೇ ಇಲ್ಲ. ಸೊ ಡೆಫಿನೆಟ್ಲಿ ಅವಾಗ ವೆಹಿಕಲ್ ಜಾಸ್ತಿ ಆದಾಗ ಟೆಕ್ನಿಷಿಯನ್ಗಳು ಬೇಕಾಗೇ ಆಗ್ತಾರೆ. ಸೊ ಸರ್ವಿಸ್ ಸೆಂಟರ್ಗಳು ಬೇಕಾಗೇ ಆಗುತ್ತೆ. ಸೊ ಆದ್ರಿಂದ ಸರ್ ಹೇಳ್ದಂಗೆ ಒನ್ ಆಫ್ ದ ಬೆಸ್ಟ್ ಬಿಸ್ನೆಸ್ ಆಪರ್ಚುನಿಟಿ ಅಂತ ಹೇಳ್ತೀನಿ. ಸ್ಕ್ರೀನ್ ಮೇಲೆ ನಂಬರ್ ಬರ್ತಿರುತ್ತೆ, ಆ ಮೂಲಕ ನೀವು ಬಿಸ್ನೆಸ್ ಬಗ್ಗೆನೂ ಕೂಡ ಫ್ರಾಂಚೈಸಿ ತಗೊಳ್ಳೋದ್ರ ಬಗ್ಗೆನೂ ಕೂಡ ಮೈ ಬ್ಯಾಟರಿ ಟೆಕ್ ಅನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಸಹ ವೆಬ್ಸೈಟ್ ಅಲ್ಲಿ ಇರುತ್ತೆ. ಡೈರೆಕ್ಟಾಗಿ ಕಾಲ್ ಮಾಡ್ಬೋದು, ಡೈರೆಕ್ಟಾಗಿ ವಿಸಿಟ್ ಮಾಡ್ಬೋದು. ವೆಬ್ಸೈಟ್ ನೀವು ಒಂದ್ಸರಿ ವೆಬ್ಸೈಟ್ ಚೆಕ್ ಮಾಡಿದ್ರೆ ಕಂಪ್ಲೀಟ್ ಡೀಟೇಲ್, ನೀವು ಸರ್ವಿಸ್ ಸ್ಲಾಟ್ ಬುಕ್ ಮಾಡಬೇಕು ಅಥವಾ ವೆಹಿಕಲ್ನ ಪರ್ಚೇಸ್ ಮಾಡಬೇಕು ಅಥವಾ ವೆಹಿಕಲ್ನ ಸೇಲ್ ಮಾಡಬೇಕು ಅಥವಾ ಫ್ರಾಂಚೈಸ್ ಮಾಡಲ್ ಬಗ್ಗೆ ಡೀಟೇಲ್ಸ್ ಬೇಕು, ಎಲ್ಲಾನು ಕೂಡ ಪ್ಯಾಕ್ಡ್ ಆಗಿ ವೆಬ್ಸೈಟ್ ಅಲ್ಲಿ ಇದೆ. ಅಥವಾ ನೀವು ಡೈರೆಕ್ಟ್ ಆಗಿ ಮಾಗಡಿ ಮೇನ್ ರೋಡ್ ಸುಂಕದಕಟ್ಟೆಗೆ ವಿಸಿಟ್ ಮಾಡಿದ್ರೆ ಎಲ್ಲ ಡೀಟೇಲ್ಸ್ ಇಲ್ಲೇ ಸಿಗುತ್ತೆ. ಸೂಪರ್ ಸರ್. ವೀಕ್ಷಕರೇ, ಸರ್ ಜೊತೆ ಓಡಾಡಿದ್ವಿ, ಸರ್ವಿಸ್ ಬಗ್ಗೆ ತಿಳ್ಕೊಂಡ್ವಿ, ಸೇಲ್ಸ್ ಬಗ್ಗೆ ತಿಳ್ಕೊಂಡ್ವಿ, ಆ್ಯಂಡ್ ಒಬ್ಬರು ಕಸ್ಟಮರ್ ಜೊತೆನೂ ಕೂಡ ಮಾತಾಡ್ಸಿದ್ದೀನಿ. ಹೊಸಕೋಟೆಯಿಂದ ಬಂದ್ಬಿಟ್ಟಿದ್ದಾರೆ ಸರ್ ಅವರು, ಅಷ್ಟು ದೂರದಿಂದ ಬಂದಿದ್ದಾರೆ. ಕೇಳಿದ್ರೆ ಸರ್ ನಮಗೆ ನಂಬಿಕೆ ಸರ್, ಟ್ರಸ್ಟ್, ಅದಕ್ಕೋಸ್ಕರ ಬಂದಿದ್ದಾರೆ ಅಂತ ಹೇಳಿ ತುಂಬಾನೇ ಖುಷಿ ಆಯ್ತು. ಎಸ್, ಯು ಆರ್ ಡೂಯಿಂಗ್ ಇಟ್. ಒಂದು ಒಳ್ಳೆ ಇಂಡಸ್ಟ್ರಿಗೆ ಒಂದು ಒಳ್ಳೆ ಸೊಲ್ಯೂಷನ್ಸ್ ಕೊಡ್ತಾ ಇದ್ದೀರಾ ನೀವು. ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ, ಸೊಲ್ಯೂಷನ್ ತಗೊಂಡ್ಬಂದಿದ್ದೀರಾ ಸರ್. ಫೈನಲ್ ಆಗಿ ಇವನ್ನ ನೋಡ್ತಾ ಇರುವಂತ ನಮ್ಮ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಸರ್? ಖಂಡಿತ ಈಗೇನಾಗುತ್ತೆ, ನೀವೇನಾದ್ರು ಒಂದು ವೆಹಿಕಲ್ ಪರ್ಚೇಸ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಒಂದು ಟ್ರಸ್ಟ್ ಇರಬೇಕು. ಎಲೆಕ್ಟ್ರಿಕ್ ವೆಹಿಕಲ್ಸ್ ಎಷ್ಟೋ ಜನ ನಾವು ನೋಡಿದ್ವಿ 2-3 ವರ್ಷ 3 ತಿಂಗಳು ಇರ್ತಾರೆ ಶೋರೂಮ್ ಅವರು, 4ನೇ ತಿಂಗಳಿಗೆ ಹೋದ್ರೆ ಶೋರೂಮ್ ಅವರೇ ಇರಲ್ಲ. ಕರೆಕ್ಟ್. ಸರ್ವಿಸ್ ಅಶ್ಯೂರೆನ್ಸ್ ತುಂಬಾ ತೊಂದರೆ ಅನುಭವಿಸ್ತಾ ಇರ್ತಾರೆ ಸರ್ವಿಸ್ಗೆ. ಸೊ ಆ ಥರದ್ದೇನೋ ನಿಮಗೆ ತಲೆನೋವಿರಲ್ಲ. ಅಶ್ಯೂರ್ಡ್ ಸರ್ವಿಸು ನೀವು ನಮ್ಮ ಹತ್ರ ವೆಹಿಕಲ್ ಪರ್ಚೇಸ್ ಮಾಡಿದ್ರೆ ವಿತ್ ನಮ್ಮ ಕಡೆಯಿಂದನೂ ವಾರಂಟಿ ಸಿಗುತ್ತೆ, ಕಂಪ್ನಿ ವಾರಂಟಿ ಅಂತ ಅದು ಕೂಡ ಸಿಗುತ್ತೆ. ಮೇಯ್ನ್ ಆಗಿ ಸರ್ವಿಸ್ ಟ್ರಸ್ಟ್ ಮೇಲೇ ನಮ್ಮ ಹತ್ರ ವೆಹಿಕಲ್ ಪರ್ಚೇಸ್ ಕೂಡ ಮಾಡ್ಬೋದು. ಅಥವಾ ನಿಮ್ಮ ಹತ್ರ ಏನಾದರೂ ಒಂದು ವೆಹಿಕಲ್ ಇದ್ದು ಅದಕ್ಕೆ ಸರ್ವಿಸ್ ಸಿಗ್ತಾ ಇಲ್ಲ, ಸ್ಪೇರ್ ಸಿಗ್ತಾ ಇಲ್ಲ ಅಂದ್ರೆ ಖಂಡಿತ ಬನ್ನಿ. ಒಂದು ಅಫೋರ್ಡಬಲ್ ಪ್ರೈಸಲ್ಲಿ ನಿಮಗೆ ಯೂಶಲಿ ಎಲೆಕ್ಟ್ರಿಕ್ ಗಾಡಿ ತೊಗೊಳ್ಳೋದೇ ಬಜೆಟ್ ಸೇವಿಂಗಿಗೆ, ನನಗೆ ದುಡ್ಡು ಉಳಿತಾಯ ಆಗಲಿ ಅಂತ ಹೇಳ್ಬಿಟ್ಟು. ಸೊ ಸ್ಪೇರ್ ಪಾರ್ಟ್ಸ್ ಕೂಡ ಹೊಸದು ಬೇಕಾ ಅದು ಕೂಡ ಸಿಗುತ್ತೆ. ರೀಫಬ್ ಸ್ಪೇರ್ ಪಾರ್ಟ್ಸ್ ಬೇಕಾ ಅದು ಕೂಡ ನಮ್ಮಲ್ಲೇ ಸಿಗುತ್ತೆ, ರೀಫಬ್ ಸ್ಪೇರ್ ಪಾರ್ಟ್ಸ್ ಕೂಡ. ಸೊ ನಿಮಗೆ ಒಂದು ಬಜೆಟ್ ಫ್ರೆಂಡ್ಲಿ ವೆಹಿಕಲಲ್ಲಿ ಒನ್ ಸ್ಟಾಪ್ ಸೊಲ್ಯೂಷನ್. 2 ವೀಲರ್ ಇರಲಿ, 3 ವೀಲರ್ ಇರಲಿ, 4 ವೀಲರ್ ಇರಲಿ, ಎಲ್ಲ ಎಲೆಕ್ಟ್ರಿಕ್ ಗಾಡಿಗಳಿಗೂ ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ ಹೇಳ್ಬೋದು. ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡೋದನ್ನ ಮರಿಬೇಡಿ. ಅದಷ್ಟೇ ಅಲ್ಲದೆ ನೀವು ಕಂಪ್ಲೀಟ್ ನಮ್ಮ ವೆಬ್ಸೈಟ್ ಚೆಕ್ ಮಾಡ್ಬೋದು. ಸರ್ವಿಸ್ ಸ್ಲಾಟ್ ಬುಕ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಈಸಿ ಸ್ಮೂತ್ಗೋಸ್ಕರ ಈಗ ಯಾರು ಗಾಡಿ ಸರ್ವಿಸ್ನ ತೊಗೊಂಬರ್ಬೇಕು, ಸೊ ಅಂತ ಟೈಮಲ್ಲಿ ನಮ್ಮ ವೆಬ್ಸೈಟಲ್ಲೇ ಹೋಗ್ಬಿಟ್ಟು ಒಂದ್ಸರಿ ವೆಬ್ಸೈಟ್ ಚೆಕ್ ಮಾಡಿದ್ರೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಮೈ ಬ್ಯಾಟರಿ ಟೆಕ್ ಅಂತ ನೀವು ಗೂಗಲ್ ಸರ್ಚ್ ಮಾಡಿದ್ರೆ ಸಾಕು, ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ ನಿಮಗೆ. ಅಲ್ಲೇ ಕೂಡ ಈಗ OLX ಯಾವ ರೀತಿ ಇದೆ, OLX ಥರನೇ ನಮ್ಮದು ಪ್ಲಾಟ್ಫಾರ್ಮ್ ಇದೆ. ಇನ್ ಕೇಸ್ ನಿಮ್ಮ ಹತ್ರ ಯಾವ್ದಾದ್ರು ವೆಹಿಕಲ್ಸ್ ಇತ್ತು ಅದನ್ನು ಸೇಲ್ ಮಾಡಬೇಕು, ಅದಕ್ಕೂ ಕೂಡ ನೀವು ಡೈರೆಕ್ಟಾಗಿ ಇಲ್ಲೇ ಬಂದು ಸೇಲ್ ಮಾಡ್ಬೋದು. ಅದನ್ನು ಹೊರತುಪಡಿಸಿ ನೀವು ವೆಬ್ಸೈಟ್, ನಮ್ಮದು ವೆಬ್ಸೈಟ್ ಏನಿದೆ ಅಲ್ಲೂ ಕೂಡ ನೀವು ವೆಹಿಕಲ್ನ ಪೋಸ್ಟ್ ಮಾಡಿ, ಈಗ OLX ಅಲ್ಲಿ ಯಾವ ರೀತಿ ಪೋಸ್ಟ್ ಮಾಡ್ತೀರಿ ಅದೇ ರೀತಿ ನಿಮ್ಮ ಹತ್ರ ಯಾವುದೇ ರೀತಿ ಎಲೆಕ್ಟ್ರಿಕ್ ವೆಹಿಕಲ್ ಇದ್ದು ಕೂಡ ವೆಬ್ಸೈಟಲ್ಲಿ ಪೋಸ್ಟ್ ಮಾಡಿ ಡೈರೆಕ್ಟಾಗಿ ಸೇಲ್ ಮಾಡ್ಬೋದು. ವಿತ್ ಮೈ ಬ್ಯಾಟರಿ ಟೆಕ್ ಅಶ್ಯೂರೆನ್ಸ್ ಟ್ಯಾಗ್ ವೆರಿಫೈ ಮಾಡಿ ಅದನ್ನು ಕೂಡ ಮಾಡ್ಕೋತೀವಿ. ಇನ್ ಕೇಸ್ ಸರ್ವಿಸನ್ನು ಸ್ಲಾಟ್ ಬುಕ್ ಮಾಡಬೇಕಾ, ಡೈರೆಕ್ಟಾಗಿ ವೆಬ್ಸೈಟ್ಗೆ ಹೋಗಿ ಸರ್ವಿಸ್ ಸ್ಲಾಟ್ ಬುಕ್ ಮಾಡ್ಕೊಳ್ಳಿ, ಸ್ಮೂತಾಗಿ ನಾವು ಸರ್ವಿಸ್ ಮಾಡಿ. ಸೊ ಎಂಡ್ ಟು ಎಂಡ್ ಆನ್ಲೈನ್ ಸರ್ವಿಸ್ ಬಂದ್ಬಿಟ್ಟಿದ್ದೀರಾ, ಕಂಪ್ಲೀಟ್ ಸೊಲ್ಯೂಷನ್ಸ್ ಸೂಪರ್ ಆಗಿ ಹೇಳಿದ್ರೆ. ನಮ್ಮ ಸೊಸೈಟಿಲಿ ಒಂದು ದೊಡ್ಡ ಮೇಜರ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಇದ್ದೀರಾ. ಇವೆಲ್ಲವನ್ನ ಮಾಡ್ತಾ ಇರೋದಕ್ಕೆ ತಮಗೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.